will. I could use some motivation, but I know how I feel. Faster than you like, it's over and that's the end. Faster than you like, it's over and that's the end. It's over and that's the end. Oh, I want to find my way to you, yeah, baby. Oh, I want to find my way to you. Gotta find my way, baby. I don't need a reason to say what I want when it's real. If I see you acting patient, ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗ ಜನತೆಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಡೀಪ್ ಕ್ಲೀನ್ ಮಾಡಿಬಿಟ್ಟಿರ್ತೀರ. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ಮಾಡಿಲ್ಲ, ಹಾಗಾಗಿ ಡೀಪ್ ಕ್ಲೀನ್ ಎಲ್ಲ ಏನೂ ಮಾಡಲಿಕ್ಕೆ ಹೋಗಿಲ್ಲ. ಹಾಗಾಗಿ ಸ್ವಲ್ಪದಾಗಿ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇರೋಣ ಇನ್ನಿಂದಾದರೂ ಅಂತ ಅಂದ್ಬಿಟ್ಟು ಏನಿವತ್ತು ಡ್ರೆಸ್ಸಿಂಗ್ ಟೇಬಲ್ ಬರುತ್ತಲ್ವ, ಇನ್ನು ಅದನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ವೀಡಿಯೋನ ಶೂಟ್ ಮಾಡಿಕೊಂಡೆ ಒಟ್ಟಿಗೆ. ಸೊ ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡಿಬಿಟ್ರೆ ದಿನಕ್ಕೊಂದೊಂದಾಗಿ ಕ್ಲೀನ್ ಮಾಡ್ತಾ ಇದ್ದೀವಿ ಅಂದರೆ ಬೇಗ ಹಾಕ್ಬಿಡುತ್ತಲ್ವ ಅನ್ನೋ ಥರ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ನಡೀತು? ಸೊ ಹೇಗೆ ನಡೀತು ಅಂತ ಅಂದ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಸೊ ಬನ್ನಿ ನಮ್ಮ ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡೋಣ. ಆ್ಯಕ್ಚುಲಿ ಡ್ರೆಸ್ಸಿಂಗ್ ಟೇಬಲ್ಲು ಏನಾಗ್ಬಿಡುತ್ತೆ ಅಂದರೆ ನೆತ್ವಿಕ್ ಮೆಡಿಸಿನ್ ಎಲ್ಲ ಇಟ್ಟಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಹಾಗೂ ಈಗ ಮೆಸ್ ಆಗ್ತಾನೇ ಇರುತ್ತೆ, ಗಲೀಜು ಆಗಿಬಿಟ್ಟಿರುತ್ತೆ. ಇನ್ನು ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಫಸ್ಟ್ ಬಂದುಬಿಟ್ಟು ಮೇಲೆಯಿಂದ ಕ್ಲೀನ್ ಮಾಡ್ಕೊಬಂದರೆ ಸರಿ ಹೋಗಿಬಿಡತ್ತಲ್ವ. ನೋಡಲಿಕ್ಕೆ ತುಂಬ ಪುಟ್ಟದಾಗಿ ಅನಿಸುತ್ತೆ, ಬಟ್ ಅದರಲ್ಲಿ ಎಷ್ಟೊಂದು ಐಟಮ್ ಇರುತ್ತೆ ಗೊತ್ತಾ. ಎಲ್ಲ ಒಂದು ಸಲ ಹೊರಗಡೆ ತೆಗ್ದಿದ್ದೀವಿ ಅಂದರೆ ಎಷ್ಟು ಐಟಮ್ ಇರುತ್ತೋ ಅದರಲ್ಲಿ. ಫಸ್ಟು ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ನೆತ್ವಿಕ್ ಸೋಪ್ಸ್ ಇರುತ್ತಲ್ವ, ನಾವು ಬಂದುಬಿಟ್ಟು ಗ್ರಾಮ್ ಫ್ಲೋರ್ ಸೋಪ್ನ ಯೂಸ್ ಮಾಡ್ತೀವಿ. ಎಷ್ಟು ಡಬ್ಬ ಇದೆ ಗೊತ್ತಾ ನಮ್ಮ ಮನೇಲಿ. ಅಂದರೆ ಸೋಪ್ಸ್ ತೊಗೊಳ್ತೀವಲ್ವ, ಹಾಗೆಲ್ಲ ಈ ಥರ ಡಬ್ಬದಲ್ಲಿ ಕೊಡ್ತಾರೆ. ಆ ಡಬ್ಬಗಳೆಲ್ಲ ಸೋಪೆಲ್ಲ ಯೂಸ್ ಮಾಡಾದ್ಮೇಲೆ ಹಾಗೆ ಇರುತ್ತೆ. ನಮ್ಮ ಮನೇಲಿ ಎಷ್ಟೊಂದು ಡಬ್ಬ ಇದೆಯೋ. ಆ್ಯಂಡ್ ಹಾಗೆ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ಸ್ಪೆಕ್ಸ್ ರೀಸೆಂಟಾಗಿ ತೊಗೊಂಡ್ರು. ಇನ್ನು ಅದು ಲೆನ್ಸ್ ಕಾರ್ಟಲ್ಲಿ ಇನ್ನು ಅದು ಸ್ವಲ್ಪ ಇದ್ದರೆ ಅದನ್ನೆಲ್ಲ ಹಾಕಿಟ್ಟಿದ್ದೆ. ನೆಕ್ಸ್ಟ್ ಮತ್ತೇನಾದರೂ ಬೇಕಂದಾಗ ದಿಢೀರಂತ ಸಿಗಲ್ವಲ್ಲ ಅನ್ನೋ ಥರ ಒಂದರಲ್ಲೆಲ್ಲ ಹಾಕಿಟ್ಟಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಹಾಕಿಟ್ಟಿದ್ದೆ. ಏನಾಗ್ಬಿಡುತ್ತೆ ಅಂತಂದರೆ ಇಲ್ಲಿ ಸ್ವಲ್ಪ ಮೇಲೆ ಚೆನ್ನಾಗಿ ಕೈ ಅಂದ್ಬಿಡುತ್ತಲ್ವ, ಹಾಗಾಗಿ ಎಲ್ಲನೂ ಮೇಲೆ ಇಟ್ಬಿಡೋದು, ಆ ಥರ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ತುಂಬ ಇದೆ ಅದ್ರ ಮೇಲೆ. ಆ್ಯಂಡ್ ಇದು ಬಂದುಬಿಟ್ಟು ನನ್ನ ತಾಯಿ ಕಾರ್ಡ್. ನನಗೆ ತಾಯಿ ಕಾರ್ಡ್ ನೋಡ್ತಿದ್ರೆ ನನ್ನ ಪ್ರೆಗ್ನೆನ್ಸಿ ಎಲ್ಲ ನೆನಪಾಗ್ಬಿಡ್ತು. ತಾಯಿ ಕಾರ್ಡ್ ಎಷ್ಟೊಂದು ಇಂಪಾರ್ಟೆಂಟ್ ಅಲ್ವಾ. ಸೊ ಫಸ್ಟ್ ನಾವು ಪ್ರೆಗ್ನೆಂಟ್ ಕನ್ಸೀವ್ ಆಗಿದ ತಕ್ಷಣ ಫಸ್ಟ್ ತಾಯಿ ಕಾರ್ಡನ್ನ ಮಾಡಿಸ್ತಾರೆ. ಸೊ ನಮ್ಮ ನೆತ್ವಿಗೆ ಇಂಜೆಕ್ಷನ್ಸ್ ಎಲ್ಲ ಹಾಕ್ಸಿದ್ದು, ಮತ್ತು ಮಂತ್ಲಿ ಇಂಜೆಕ್ಷನ್ಸು, ಮತ್ತು ನಾವು ಡೆಲಿವರಿಗೆ ಹೋಗಬೇಕಂದ್ರೂ ನಮಗೆ ತಾಯಿ ಕಾರ್ಡ್ ಅಂತೂ ಕಂಪಲ್ಸರಿ ಇರಲೇಬೇಕು. ಎಲ್ಲಾದರೂ ಹೋಗಲಿ ತಾಯಿ ಕಾರ್ಡ್ ಇರಬೇಕು, ಬಿಕಾಸ್ ಎಲ್ಲವನ್ನು ಅದರಲ್ಲಿ ಅಪ್ಡೇಟ್ ಮಾಡಿರ್ತಾರಲ್ವಾ. ನನ್ನ ಡೆಲಿವರಿ ಟೈಮಲ್ಲಿ ಏನು ಮಾಡಿದ್ದೀನಿ ಅಂದರೆ, ನನಗೆ ಅದೇ ಉಮ್ಮನೀರು ಅಂತ ಹೇಳ್ತಾರಲ್ವ, ಇನ್ನು ಅದು ಲೀಕ್ ಆಗಿಬಿಡ್ತು. ನಾವು ದಿಢೀರ್ ಅಂತ ಹೇಳಿಬಿಟ್ಟು ಬುಕ್ ತಗೋದಿರೋ ಹಾಸ್ಪಿಟಲ್ಗೆ ಹೋಗ್ಬಿಟ್ಟಿದ್ವಿ. ನಾವು ಅಲ್ಲ ಹಾಸ್ಪಿಟಲಲ್ಲಿ ಏನು ಹೇಳಿದ್ರಂದರೆ, ನೀವು ಕಂಪಲ್ಸರಿ ಬುಕ್ ತೊಗೊಬರ್ದಿದ್ರೆ ಹೇಗಮ್ಮ ಅಂತಂದರು. ಸೊ ನನಗೆ ಇದು ನೋಡ್ತಿದ್ರೆ ಅದು ನೆನಪಾಗ್ತಿದೆ. ಮತ್ತು ರಿಟರ್ನ್ ತಗೊಂಡು ಬಂದು ಮತ್ತು ಬುಕ್ ತೊಗೊಬಂದರು. ಸೊ ನಮಗೆ ಎಲ್ಲ ಕಡೆಯೂ ಅಷ್ಟೇ ತಾಯಿ ಕಾರ್ಡ್ಗೆ ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ಇನ್ನು ತಾಯಿ ಕಾರ್ಡ್ನ ಇಲ್ಲಿ ಎತ್ತಿಟ್ಟಿದ್ದೆ. ಅದೇನೆಂದರೆ ನೆತ್ವಿಗೆ ಇಂಜೆಕ್ಷನ್ಸ್ ಹಾಕ್ಸ್ತೀವಲ್ವ, ಅದನ್ನು ಇದರಲ್ಲೇ ಅಪ್ಡೇಟ್ ಮಾಡಿರ್ತಾರೆ. ಇನ್ನು 1.5 ಇಯರ್ವರೆಗೂ ಹಾಕ್ತಾರಲ್ವ, ಅಲ್ಲಿವರೆಗೂ ಹಾಕ್ಸಿದ್ವಿ. ಮತ್ತು ಅದಾದಮೇಲೆ ಮೇಲೆ ಎತ್ತಿಟ್ಟಿದ್ದೆ. ಇನ್ನು ಸರಿ ಹೋಗ್ಬಿಟ್ಟು ಸಾಕ್ಬಿಡು ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಹತ್ರ ತಾಯಿ ಕಡೆ ಯಾವತ್ತಿಗೂ ಹಾಗೆ ಇರಬೇಕು, ಅದನ್ನೇನು ಮಾಡ್ಕೊಡ್ತೀರ ಹುಷಾರಾಗಿ ಇಟ್ಕೊಂಡಿರಬೇಕು. ಮತ್ತು ಯಾವಾಗ ಏನಕ್ಕೆ ಅವಶ್ಯಕತೆ ಬರುತ್ತೋ ನಮಗೆ ಗೊತ್ತಿಲ್ಲ. ಆ್ಯಂಡ್ ಹಾಗೆ ಈ ರೆಸಿನ್ ಬಂದುಬಿಟ್ಟು ನಮ್ಮ ಮದುವೆ ಆಗಿರೋ ಸ್ಟಾರ್ಟಿಂಗಲ್ಲಿ ಮಾಡಿಸ್ಕೊಂಡಿದ್ದು. ನಾನು ತುಂಬ ಆಸೆ ಪಟ್ಟು ಮಾಡಿಸ್ಕೊಂಡಿದ್ದೀನಿ ಈ ರೆಸಿನ್ನ. ಏನಕ್ಕೆ ಅಂತಂದರೆ ಒಂಥರ ಮೆಮೊರಿ ಥರ ಎದ್ದೋಗ್ಬಿಡತ್ತಲ್ವ ಅನ್ನೋ ಥರ. ಇದು ಬಂದುಬಿಟ್ಟು ನನ್ನ ಫ್ರೆಂಡ್ ಹತ್ರ ಮಾಡಿಸ್ಕೊಂಡಿದ್ದು ನಾನು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನನ್ನ ಹಸ್ಬೆಂಡ್ ಪ್ರತಿ ಸಲ ಹೇಳ್ತಾರೆ, 3,500 ಕೊಟ್ಟು ಮಾಡಿಸ್ಕೊಂಡೆ, ಸುಮ್ಮನೆ ಅಲ್ಲಿ ಇಟ್ಬಿಟ್ಟಿದ್ದೆ ಅಷ್ಟೇ ಅಂತ ಅಂದ್ಬಿಟ್ಟು.
ಬಟ್ ನನಗೆ ಆ ಥರ ಹೇಗೆ ಅನಿಸ್ಬಿಡುತ್ತೆ ಅಂತಂದರೆ, ಆ ಥರ ಏನಾದರೂ ಮೆಮೊರಿಯಬಲ್ಲಾಗಿ ಮಾಡಿಸ್ಕೊಂಡಿದ್ರೆ ಅದು ಒಂಥರ ಮತ್ತೆ ಮತ್ತೆ ನೋಡಿಕೊಂಡಾಗ ಅದು ಹಂಗೆ ಎದ್ಬಿಡುತ್ತಲ್ಲ. ಇವಾಗ ಫೋಟೋಸ್ ಆಗಲಿ, ವೀಡಿಯೋಸ್ ಆಗಲಿ, ಈ ಥರ ಫ್ರೇಮ್ಸ್ ಆಗಲಿ, ಏನಾದರೂ ಆಗಲಿ ಅವು ಹಾಗೇ ಇರುತ್ತೆ. ನಮ್ಮ ಫ್ಯೂಚರಲ್ಲಿ ನಮಗೇನೂ ಇರಲ್ಲ. ಹಿಂದೆ ತಿರುಗಿ ನೋಡಿಕೊಂಡ್ರೆ ಏನೂ ಇರಲ್ಲ. ಬರೀ ಆ ಫೋಟೋಸ್ ಅವು ಏನಾದರೂ ನೋಡಿದ್ದೀವಿ ಅಂತಂದರೆ ಮೆಮೊರಿ ನೆನಪಾಗುತ್ತೆ. ಅದರಲ್ಲಿ ನಮ್ಮ ಮೆಮೊರೀಸ್ನ ಸ್ಟೋರ್ ಮಾಡಿಕೊಟ್ಟಿರ್ತಾರೆ. ಅಷ್ಟೊಂದು ಸ್ಪೆಷಲ್ ಅದು. ನನಗೆ ಆ ಥರ ಅನಿಸುತ್ತೆ. ಸ್ವಲ್ಪ ಜನ ಹೇಳ್ತಾರೆ, ಮದುವೆಲಿ ಫೋಟೋಸು ಈ ಎಕ್ಸ್ಪೆಂಡಿಚರು ಎಲ್ಲ ಬೇಕಾ, ಸುಮ್ಮನೆ ವೇಸ್ಟ್ ಅಲ್ವಾ ಅಂತ ಅಂದ್ಬಿಟ್ಟು. ಖಂಡಿತ ವೇಸ್ಟ್ ಅಲ್ಲ, ತುಂಬ ಇಂಪಾರ್ಟೆಂಟು. ಮೆಮೊರೀಸ್ ಅನ್ನೋದು ಸುಮ್ಮನೆ ಇರಲ್ವಲ್ಲ. ನಾವು ಯಾವುದೋ ಒಂದರಲ್ಲಿ ಸ್ಟೋರ್ ಮಾಡ್ಕೊಂಡಿದ್ರೇ ನಮ್ಗೆ ಮೆಮೊರೀಸ್ ಇರೋದು. ಅವಂತೂ ತುಂಬ ಸ್ಪೆಷಲ್ಲು. ಇನ್ನು ಈ ರೆಸಿನ್ ಅಂತೂ ನನಗೆ ಸಿಕ್ಕಾಪಟ್ಟೆ ಸ್ಪೆಷಲ್ಲು. ನಮಗೆ ಹೂವಿನ ಹಾರ ಹಾಕಿರ್ತಾರಲ್ವ, ಆ ಹೂವಿನ ಹಾರದಲ್ಲಿರೋ ರೋಸಸ್ ಅವನ್ನೆಲ್ಲ ಹಾಗೆ ಸ್ಟೋರ್ ಮಾಡಿದ್ರು. ಆ್ಯಂಡ್ ಹಾಗೆ ಇದರಲ್ಲಿ ಬಂದುಬಿಟ್ಟು ಫೋಟೋಸ್ನ ಒಂದು 5 ಫೋಟೋಸ್ನ ಹಾಕ್ಸ್ಕೊಂಡಿದ್ವಿ. ನಮ್ಮ ಅಂದರೆ ಲವ್ ಸ್ಟೋರಿ ಅಂತಲ್ಲ, ಸೊ ಅದರಲ್ಲಿ ಲವ್ ಸ್ಟೋರಿ ಅಂತ ಹಾಕಿದ್ದಾರೆ. ಅಲ್ಲಿ ನಮ್ಮ ಫಸ್ಟ್ ಮೀಟ್ ಆಗಲಿ, ನಮ್ಮ ಎಂಗೇಜ್ಮೆಂಟ್ ಆಗಲಿ, ಇಲ್ಲಾಂದರೆ ನಮ್ಮ ಮದುವೆ, ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಏನೇನು ನಡೆದಿದೆ ಎಲ್ಲನೂ ಅದರಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನೋಡಿ ಎಷ್ಟೊಂದು ಮೆಮೊರಿ ಫುಲ್ ಆಗಿದೆಯೋ ನೋಡಿ. ಫೋಟೋಸ್ ನೋಡಿ ಎಷ್ಟೊಂದು ಮುದ್ದಾಗಿದೆಯೋ. ಸೊ ನಮಗೆ ಅದು ಹಾಗೆ ವರಮಾಲೆಯಲ್ಲಿ ಬಾಲ್ಸ್ ಬರುತ್ತಲ್ವ, ಅದನ್ನು ಹಾಕಿದ್ದಾರೆ. ಆ್ಯಂಡ್ ನಮ್ಮ ತಾಳಿ ಕಟ್ಟುವಾಗ ಫಸ್ಟ್ ದಾರದಲ್ಲಿ ಕಟ್ತಾರಲ್ವ, ಅರಿಶಿನ ದಾರ ಇರುತ್ತಲ್ವ, ಇನ್ನು ಅರಿಶಿನ ದಾರನೂ ಇದರಲ್ಲಿ ಹಾರ್ಟ್ ಸಿಂಬಲಲ್ಲಿ ಹಾಕ್ಕೊಟ್ಟಿದ್ದಾರೆ. ನಮ್ಗೆ ಅವಾಗ ಒಂದು 3,500 ಹಾಗೆ ಆಯಿತು. ನನ್ನ ಫ್ರೆಂಡ್ ಮಾಡಿಕೊಟ್ಟಿದ್ದು ತುಂಬ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ನನಗೆ ತುಂಬ ಇಷ್ಟ. ಬಟ್ ಅದನ್ನು ಎಲ್ಲೂ ಇಟ್ಕೊಳ್ಳಿಕ್ಕೆ ಹಾಲಲ್ಲಿ ಸರಿಯಾಗಿ ಪ್ಲೇಸ್ ಸಾಕಾಗದಿರೋದಕ್ಕೆ ನಾನು ತೊಗೊಬಂದು ಇನ್ನು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಇಲ್ಲಾಂದರೆ ಹಾಲಲ್ಲಿ ಎಲ್ಲಾದರೂ ಇಟ್ಕೊಂಡಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣೋದು. ನೋಡಿ ಹತ್ರದಿಂದ ಈ ಥರ ಕಾಣುತ್ತೆ. ಸೊ ಇಲ್ಲಿ ನೋಡಿ ಅವರ್ ಲವ್ ಸ್ಟೋರಿ ಅಂತ ಹೇಳಿಬಿಟ್ಟು ಬರ್ತಿದ್ದಾರೆ, ನಮ್ಮ ಹೆಸರುಗಳು, ಇನ್ನು ನಾವು ಮೀಟ್ ಆಗಿರೋದು, ಇನ್ನು ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಯಾವಾಗ ನಡೆದಿದೆ, ಡೇಟಿಂದ ಸಮೇತನೂ ಎಲ್ಲನೂ ಹಾಕಿದ್ದಾರೆ. ಈ ಫೋಟೋ ಬಂದುಬಿಟ್ಟು ನಮ್ಮ ಪ್ರೀ ವೆಡ್ಡಿಂಗಲ್ಲಿ ತೆಗೆದಿರೋದು ಸ್ಯಾರಿಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಎಂಗೇಜ್ಮೆಂಟ್ ಪಿಕ್ ಇದೆ, ನಮ್ಮ ಎಂಗೇಜ್ಮೆಂಟಲ್ಲಿ. ಆ್ಯಂಡ್ ಇದೂ ಆ್ಯಂಡ್ ಕೆಳಗಡೆ ಇರೋದು ಎರಡೂ ಮತ್ತು ನಮ್ಮ ಪ್ರೀ ವೆಡ್ಡಿಂಗ್ ಫೋಟೋಸೇ ಆಗಿರುತ್ತೆ. ಆ್ಯಂಡ್ ಕೆಳಗಡೆ ಬಂದುಬಿಟ್ಟು ಮುಹೂರ್ತದ ಫೋಟೋ. ನಮ್ಮ ರಿಸೆಪ್ಷನ್ನಲ್ಲಿ ಮೇಕಪ್ ಸ್ವಲ್ಪ ಸರಿಯಾಗಿರಲಿಲ್ಲ, ಹಾಗಾಗಿ ನಾನು ರಿಸೆಪ್ಷನ್ ಫೋಟೋಸ್ ಎಲ್ಲೂ ಹಾಕ್ಸ್ಕೊಂಡಿಲ್ಲ. ಇನ್ನು ಮುಹೂರ್ತ ಫೋಟೋನ ಹಾಕ್ಸಿದ್ದೀವಿ. ತುಂಬ ಮೆಮೊರೇಬಲ್ ಆಗಿರುತ್ತೆ. ಆ್ಯಂಡ್ ಇದಕ್ಕೆ ನಮಗೆ ಇಟ್ಕೊಳ್ಳಿಕ್ಕೆ ಅಂತ ಅಂದ್ಬಿಟ್ಟು ಒಂದು ಸ್ಟ್ಯಾಂಡನ್ನು ಅವರೇ ಪ್ರೊವೈಡ್ ಮಾಡ್ತಾರೆ. ನೋಡಿ ಸ್ಟ್ಯಾಂಡ್ ಇಟ್ಬಿಟ್ಟು ನಾವು ಇದ್ರ ಮೇಲೆ ಈ ಥರ ಇಟ್ಕೊಬಿಟ್ರೆ ಎಲ್ಲಾದರೂ ಇಟ್ಕೊಬೋದು. ಸ್ವಲ್ಪ ಪ್ಲೇಸ್ ಜಾಸ್ತಿ ಹಾಕ್ಕೊಳ್ಳುತ್ತಷ್ಟೇ. ಬಟ್ ಕೆಳಗೇನಾದರೂ ಬಿತ್ಕೊಳ್ಳೋಕ್ಕೆ ಹೋದರೆ ನಮ್ಗೆ ಒಡೆದೋಗೋದು ಆ ಥರ ಎಲ್ಲ ಆಗಲ್ಲ. ಬಟ್ ಕಾಲ ಮೇಲೆ ಏನಾದರೂ ಬಿದ್ದರೆ ಅಂತೂ ಸಿಕ್ಕಾಪಟ್ಟೆ ಏಟು ತಗಲುತ್ತೆ, ಅಷ್ಟೊಂದು ತೂಕ ಇದೆ ಅದು. ಇನ್ನು ಅದನ್ನು ಕ್ಲೀನಾಗಿ ಒರೆಸಿಟ್ಕೊಂಡೆ. ಸೊ ಈ ಥರ ಯಾವಾಗಾದರೂ ಈ ಥರ ನೋಡಿದಾಗ ಅದಕ್ಕೆ ಹೇಳೋದು ಮೆಮರೀಸ್ ಇರಬೇಕು ಅಂತ ಅಂದ್ಬಿಟ್ಟು. ತುಂಬ ಖುಷಿ ಆಯಿತು. ಇದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಬಿಟ್ಟು ಮತ್ತು ಮತ್ತೆ ಜೋಡಿಸ್ಕೊತಾ ಇದ್ದೀನಿ. ಇನ್ನು ತಾಯಿ ಕಾರ್ಡನ್ನು ಇಲ್ಲೇ ಇಟ್ಕೊಳ್ಳೋಣ, ಪ್ರಸ್ತುತಕ್ಕೆ ಏನೂ ಅವಶ್ಯಕತೆ ಇಲ್ಲ ಅನ್ನೋ ಥರ. ಸೊ ತಾಯಿ ಕಾರ್ಡನ್ನು ಇಲ್ಲೇ ಇಟ್ಕೊತಾ ಇದ್ದೀನಿ. ಇನ್ನು ನಾನು ಅದ್ರ ಮೇಲೆ ತೆಗ್ದಿರೋವೆಲ್ಲನೂ ಅದ್ರ ಮೇಲೇ ಇಟ್ಕೊಬಿಡ್ತಿದ್ದೀನಿ. ಇನ್ನೊಂದ್ಸಲ ಎಲ್ಲ ಕ್ಲೀನಾಗಿ ಒಂದ್ಸಲ ಧೂಳು ಏನಿದೆಯೋ ಅದನ್ನೆಲ್ಲ ಕ್ಲೀನಾಗಿ ಓಡಿಸ್ಕೊಬಿಟ್ಟು ಇನ್ನಲ್ಲೇ ಇಟ್ಕೊಬಿಡ್ತಿದ್ದೀನಿ. ಈ ಶೂ ಬಂದುಬಿಟ್ಟು ನಮ್ಮ ನೆತ್ವಿಗೆ ತೊಗೊಂಡಿದ್ದು. ನಾವು ತೊಗೊಂಡಾಗ ಎಷ್ಟೊಂದು ಕಾಸ್ಟ್ಲಿವೆಲ್ಲ ತೊಗೊತೀವೋ ಅವ್ರು ಬೆಳೀತಾ ಇರ್ತಾರಲ್ವ, ಆಗ ನಮ್ಗೆ ಏನಾಗ್ಬಿಡುತ್ತೆ ಅಂದರೆ ಅವೆಲ್ಲ ಪುಟ್ಟವಾಗಿಬಿಡುತ್ತೆ. ಅವನ್ನ ಸುಮ್ಮನೆ ವೇಸ್ಟ್ ಮಾಡ್ಲಿಕ್ಕೆ ಆಗಲ್ಲ, ಹಾಕ್ಲಿಕ್ಕೂ ಆಗಲ್ಲ. ನಮ್ಮ ನೆತ್ತಿಗೆಲ್ಲ ಒಂದು 2-3 ಸಲ ಹಾಕಿದ್ದೀವಿ ಅಷ್ಟೇ. ಇನ್ನು ಇವಾಗ ಅದೆಲ್ಲ ಹಾಕಲಿಕ್ಕೆಲ್ಲ ಆಗ್ತಾಯಿಲ್ಲ, ಅಷ್ಟೊಂದು ಚಿಕ್ಕದು ಹಾಕ್ಬಿಟ್ಟಿದೆ. ಅವ್ರದ್ದು ಬೆಳೆಯೋ ಮಕ್ಕಳೆಲ್ಲ ನಾವು ತಂದಾಗ ಹೇಗೆ ತರ್ತೀವಿ ಅಂತಂದರೆ ಅವ್ರಿಗೆ ಸರಿ ಹೋಗೋಷ್ಟು ಮಾತ್ರ ತರ್ತೀವಿ. ಸ್ವಲ್ಪ ದೊಡ್ಡದಾಗಿದ್ರೆ ಚೆನ್ನಾಗಿ ಕಾಣಲ್ಲ ಮಕ್ಕಳಿಗೆ ಅನ್ನೋ ಥರ. ಬಟ್ ಅವ್ರು ಬೇಗ ಬೆಳ್ಕೊಬಿಡ್ತಾರೆ. ಅವಾಗ ತಂದಿರೋವೆಲ್ಲ ವೇಸ್ಟ್ ಆಗಿಬಿಡ್ತಿರುತ್ತೆ. ಅದನ್ನು ಬಿಸಾಕಕ್ಕೆ ಆಗದೆ ಎಲ್ಲನೂ ಅದೇ ಥರ ಹಂಗೆ ಇಟ್ಕೊಳ್ಳೋದು. ಇನ್ನು ನಾನು ಅದನ್ನು ಹಾಕೋದಿಲ್ಲ ಅಂತ ಅಂದ್ಬಿಟ್ಟು ಇನ್ನು ಸುಮ್ಮನೆ ಆಚೆ ಹಾಕಿದ್ರು ವೇಸ್ಟ್ ಅಲ್ವಾ ಅನ್ನೋ ಥರ ಇಲ್ಲೇ ಇಟ್ಕೊಂಡಿದ್ದೀನಿ. ಮತ್ತೇನಾದರೂ ಯೂಸ್ ಮಾಡೋ ಚಾನ್ಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಮೇಲೆ ಎಲ್ಲ ಕ್ಲೀನ್ ಮಾಡಿ ಇನ್ನು ಒಂದ್ಸಲ ಎಲ್ಲ ಒರೆಸ್ಕೊಬಿಟ್ಟು ಎಲ್ಲೆಲ್ಲನ ಜೋಡಿಸ್ಕೊಬಿಟ್ಟೆ. ಆ್ಯಂಡ್ ನಮಗೆ ಪಕ್ಕದಲ್ಲಿ ಸ್ವಲ್ಪ ಶೆಲ್ಫ್ ಥರ ಬರುತ್ತಲ್ವ, ಇನ್ನು ಅಲ್ಲೂ ಸ್ವಲ್ಪ ಪರ್ಫ್ಯೂಮ್ ಆಗಲಿ, ಕ್ಯಾಸ್ಟರ್ ಆಯಿಲು, ಕೋಕೋನಟ್ ಆಯಿಲು, ಇನ್ನು ನಿವಿಯಾ ಬಾಡಿ ಲೋಷನ್ಸ್ ಅವನ್ನೆಲ್ಲ ಇಟ್ಕೊಂಡಿದ್ದೆ. ಇನ್ನು ಅಲ್ಲೂ ಒಂದ್ಸಲ ಕ್ಲೀನ್ ಮಾಡಿಕೊಂಡು ಮತ್ತು ಅದೇ ಥರ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಜೋಡಿಸ್ಕೊತಾ ಇದ್ದೀನಿ. ನಮ್ಮ ನೆತ್ತಿಗೇನು ಅಂದರೆ ಬೆಡ್ ಮೇಲೆ ಹತ್ತಿದ ತಕ್ಷಣ ಡ್ರೆಸ್ಸಿಂಗ್ ಟೇಬಲ್ ಪಕ್ಕದಲ್ಲೇ ಇರೋದ್ರಿಂದ ಎಲ್ಲನೂ ಅವ್ರ ಕೈಗೆ ಸಿಗುತ್ತೆ. ಎತ್ಕೊಬಿಟ್ಟು ಕೆಳಗೆ ಹಾಕೋದು, ಇಲ್ಲಾಂದರೆ ಏನಾದ್ರು ಬಾಯಲ್ಲಿ ಇಟ್ಕೊಳ್ಳೋದು ಆ ಥರ ಮಾಡ್ತಾ ಇರ್ತಾರೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲನೂ ಇದೆ. ಈ ಕಡೆ ಇಟ್ಕೊಬಿಡ್ತೀನಿ, ಆ ಕಡೆ ಸ್ವಲ್ಪ ಕಮ್ಮಿ ಇಡ್ತೀನಿ. ಅವ್ರಿಗೆ ಡ್ರಾ ಆಗಲಿ, ಇಲ್ಲಾಂದರೆ ನಮ್ಮ ಮಿರರ್ ಶೆಲ್ಫ್ ಇದೆ ನೋಡಿ, ಅದ್ರ ಚೆನ್ನಾಗಿ ಓಪನ್ ಮಾಡಲಿಕ್ಕೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಕ್ಲೀನಾಗಿ ಓಪನ್ ಮಾಡಿಬಿಡ್ತಾರೆ. ಇನ್ನವೆಲ್ಲ ಜೋಡಿಸ್ಕೊಂಡು ಆದಮೇಲೆ ಸಿಲ್ವರ್ ಡಿಪ್, ಆ್ಯಕ್ಚುಲಿ ನಾನು ಇವಾಗ ತೊಗೊಂಡಿದ್ದೆಲ್ಲ ಅದಂತೂ ಸಿಲ್ವರ್ ವಾಶ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನೊಂದು ಸಲ ಯಾವಾಗಾದರೂ ವೀಡಿಯೋಸಲ್ಲಿ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಹಾಗೆ ಇನ್ನು ಸ್ವಲ್ಪ ಹೇರ್ ಪಿನ್ಸು, ಇನ್ನು
ಅವೆಲ್ಲ ಇರುತ್ತಲ್ವ ಕ್ಲಿಪ್ ಆಗಲಿ ಅವನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕ್ಕೊಂಡಿರ್ತೀನಿ. ಇನ್ನು ನಾನು ಯೂಸ್ ಮಾಡೋ ಆ್ಯಸ್ ಯೂಶುವಲ್ ಲ್ಯಾಕ್ಮಿ ಕ್ರೀಮ್. ಒಂದು ಸಲ ಮಿರರ್ನೆಲ್ಲ ಒರೆಸ್ಕೊಬಿಡ್ತಾ ಇದ್ದೀನಿ. ನಾನು ಡಬ್ಬದಲ್ಲಿ ಏನು ಅಂದರೆ ನಮಗೆ ಪಿನ್ಸ್ ಆಗಲಿ ಈ ಥರ ಎಲ್ಲ ಬರುತ್ತೆ, ಹೇರ್ ಪಿನ್ನು, ನಾರ್ಮಲ್ ಪಿನ್ಸ್, ಸಾರಿ ಪಿನ್ಸ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಒಂದು ಡಬ್ಬಿಗೆ ಇಟ್ಟಿರ್ತೀನಿ. ಮೇಯ್ನಾಗಿ ಏನಕ್ಕೆ ಆ ಥರ ಇಡ್ತೀನಿ ಅಂತಂದರೆ ಎಲ್ಲೂ ಬಿಡಲ್ಲ. ನಮ್ಮ ನಿತ್ವಿ ಇನ್ ಕೇಸ್ ತೊಗೊಂಡೆ ಆದರೂ ನುಂಗ್ಬಿಟ್ರೆ ಅನ್ನೋ ಭಯ, ನನಗೆ ಸಿಕ್ಕಾಪಟ್ಟೆ ಭಯ. ಹಾಗಾಗಿ ಎಲ್ಲನೂ ನನಗೆ ಎಲ್ಲೇ ಸಿಕ್ಕಿದ್ರೂ ತೊಗೊಬಂದು ಒಂದು ಬಾಕ್ಸ್ಗೆ ಹಾಕಿಟ್ಟಿರ್ತೀನಿ ಹುಷಾರಾಗಿ. ಆ್ಯಂಡ್ ಇದರಲ್ಲಿ ಇದು ಬಂದುಬಿಟ್ಟು ನನ್ನ ಫೇವ್ರೆಟ್. ಇದರಲ್ಲಿ ನಾನು ಒಂದು ಸಲ ಐಸ್ ಕ್ರೀಮ್ ತಿಂದಿದ್ದೆ. ಇದು ಈ ಮಗ್ ಬರುತ್ತಲ್ಲ ಅದು ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ಗೊತ್ತಾ, ಒಂಥರ ಪಿಂಗಾಣಿ ಗ್ಲಾಸ್, ಅದು ತುಂಬ ಚೆನ್ನಾಗಿದೆ. ಅದನ್ನು ಬಿಸಾಕ್ಲಿಕ್ಕೆ ಮನಸ್ಸು ಬರ್ದಿರ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಇನ್ನು ಆ್ಯಸ್ ಯೂಶುವಲ್ ಒಂದು ಬಾಟ್ಲ್ ಇಟ್ಕೊಂಡಿರ್ತೀನಿ. ಬಾಟ್ಲ್ ಏನಕ್ಕೆ ಅಂತಂದರೆ ನನಗೆ ರಾತ್ರಿ ಎಲ್ಲ ನೀರು ಕುಡಿಯೋ ಅಭ್ಯಾಸ ಫಸ್ಟಿಂದನೂ ಅಷ್ಟೇ. ನಾನು ರಾತ್ರಿ ನಿದ್ದೆ ಎದ್ದಿದ್ದೀನಿ ಅಂದರೆ 100% ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಬಂದುಬಿಟ್ಟು ನೀರು ಕುಡಿದೇ ಮಲ್ಕೊಳ್ಳೋದು. ಇಲ್ಲಾಂದರೆ ನನಗೆ ಬಾಯಲ್ಲೊಂಥರ ಆದಂಗೆ ಆಗಿಬಿಡುತ್ತೆ. ಹಾಗೆ ನೀರಂತೂ ಸಿಕ್ಕಾಪಟ್ಟೆ ಕುಡಿತೀನಿ ನಾನು. ನನ್ನ ಪ್ರೆಗ್ನೆನ್ಸಿಯಲ್ಲಂತೂ ಅದೆಷ್ಟು ನೀರನ್ನ ಕುಡಿದಿರ್ತೀನೋ ಏನೋ. ವಾಟ್ರ್ ಕುಡಿಯೋದು ತುಂಬ ಒಳ್ಳೆಯದು ಅಂತಂದ್ಬಿಟ್ಟು ಅತಿಯಾಗಿ ಕುಡಿಯೋದಲ್ಲ. ಸೊ ವಾಟ್ರ್ ನಾರ್ಮಲಾಗಿ ಕುಡಿಯೋದು ತುಂಬ ಅಂದರೆ ನಮ್ಮ ಬಾಡಿನ ಹೈಡ್ರೇಟಿಂಗ್ ಆಗಿಟ್ಟಿರುತ್ತೆ. ಸ್ವಲ್ಪ ಜನ ನೀರೇ ಸರಿಯಾಗಿ ಕುಡಿಯೋದೇ ಇಲ್ಲ. ಆ ಥರ ಎಲ್ಲ ಕುಡಿದಿರ ಎಲ್ಲ ಇರಬಾರ್ದು. ಯೂರಿನ್ ಇನ್ಫೆಕ್ಷನ್ಸ್ ಆಗಲಿ ಈ ಥರ ಬಾಡಿಯಲ್ಲೇ ಚೇಂಜಸ್ ತುಂಬ ಆಗಿಬಿಡುತ್ತೆ. ಆಲ್ಮೋಸ್ಟ್ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಬಾಡಿಗೆ ತೊಗೊಳ್ಳೋದು ತುಂಬ ಒಳ್ಳೆಯದು. ಆ್ಯಂಡ್ ಆಚೆ ಕಡೆ ಎಲ್ಲ ಶೆಲ್ಫ್ಸಲ್ಲೆಲ್ಲ ಕ್ಲೀನ್ ಮಾಡಿದ್ದು ಹಾಕ್ಬಿಡ್ತು. ಇನ್ನು ನೆಕ್ಸ್ಟ್ ಒಳಗಡೆ ಫಸ್ಟ್ ನಾನು ಆ್ಯಕ್ಚುಲಿ ಇದೆಲ್ಲ ಪುಟ್ಟದಾಗಿದೆ, ಸ್ವಲ್ಪ ದೊಡ್ಡದಾಗೇನೂ ಇಲ್ಲ, ಚಿಕ್ಕ ಚಿಕ್ಕ ಸ್ಪೇಸ್ ನಮ್ಗೆ ಕೊಟ್ಟಿರೋದಿಲ್ಲಿ. ಇನ್ನು ಫಸ್ಟಲ್ಲಿ ಬಂದುಬಿಟ್ಟು ನಾನು ನಿತ್ವಿಗೆ ಬೇಕಾಗಿರೋ ಸಿರಪ್ಸ್ನ ಎಲ್ಲ ಇಟ್ಕೊಂಡಿದ್ದೀನಿ. ಮಕ್ಕಳಿಗೆ ನಮ್ಮ ಮಕ್ಕಳಿರೋ ಥರ ಏನು ಅಂದರೆ ಕೋಲ್ಡ್ಗೆ, ಕಾಫ್ಗೆ, ಫೀವರ್ಗೆ, ವಾಮಿಟಿಂಗ್ ಮೋಷನ್ಸ್ ಈ ಥರ ಏನೇನಿರ್ತಾರೆ ನಮ್ಗೆ ಜನರಲ್ ಮೆಡಿಸಿನ್ ಬರುತ್ತಲ್ವ ಅದನ್ನೆಲ್ಲ ಇಟ್ಕೊಂಡಿರೋದು ತುಂಬ ಒಳ್ಳೆಯದು. ಯಾಕಂದರೆ ನಮ್ಗೆ ನೈಟ್ ಟೈಮಲ್ಲಿ ಹುಷಾರೇನಾದರೂ ಇಲ್ಲ ಅಂದಾಗ ಮಕ್ಕಳಿಗೆ ನಾವು ಅಟ್ಲೀಸ್ಟ್ ಸಿರಪ್ ಹಾಕಿ ಸ್ವಲ್ಪ ಹೊತ್ತು ಇದು ತಡ್ಸೋಕ್ಕಾಗುತ್ತೆ. ನೆಕ್ಸ್ಟ್ ಬೆಳಗ್ಗೆ ಬೇಕಾದರೆ ಹಾಸ್ಪಿಟಲ್ಗೆ ಆ ಥರ ಕರ್ಕೊಂಡು ಹೋಗ್ಲಿಕ್ಕಾಗುತ್ತೆ. ಅಟ್ಲೀಸ್ಟ್ ನಮ್ಮ ಹತ್ರ ಜನರಲ್ ಮೆಡಿಸಿನ್ ಇರಬೇಕು, ಅದನ್ನು ನಮಗೆ ಗೊತ್ತಿರಬೇಕು ಮೆಡಿಸಿನ್ ಎಲ್ಲನೂ. ಸುಮ್ಮನೆ ಯಾವೆಲ್ಲ ಹಂಗೆ ಹಾಕೋಕ್ಕಾಗಲ್ವಲ್ಲ. ಒಂದು ಸಲ ನಾವು ಹಾಸ್ಪಿಟಲ್ಗೆಲ್ಲ ಹೋದಾಗ ಅವರು ಹೇಳಿಕೊಟ್ಟಿರ್ತಾರಲ್ಲ ಅದು ನೆನಪು ಹಾಗೆ ಇರುತ್ತೆ. ಇನ್ನು ಅದನ್ನೆಲ್ಲ ಹಾಗೆ ಇಟ್ಕೊಂಡಿರ್ತೀನಿ. ಮೋರೋವರ್ ಇನ್ನೊಂದು ವಿಷಯ ಏನು ಅಂತಂದರೆ ನಾವು ಒಂದು ಸಲ ಕ್ಯಾಪ್ ಓಪನ್ ಮಾಡಿದ್ರೆ ಮತ್ತೆಲ್ಲ ನಾವು ಮೆಡಿಸಿನ್ಸ್ ಯೂಸ್ ಮಾಡೋ ಹಾಗಿಲ್ಲ. ಯೂಸ್ ಮಾಡಿದ್ರೆ ನಮ್ಗೆ ಅಷ್ಟೊಂದು ಸರಿಯಾಗಿ ವರ್ಕ್ ಆಗಲ್ಲ. ಇದು ಇಟ್ಕೊಳ್ಳೋದು ಏನಕ್ಕೆ ಅಂದರೆ ನೆಕ್ಸ್ಟ್ ಟೈಮ್ ನಮಗೆ ಬಂದಾಗ ಒಂದು ಸಲ ಹೆಸರು ರೆಫರೆನ್ಸ್ಗಾಗಲಿ ಇವೆಲ್ಲದಕ್ಕೂ ನಮಗೆ ಚೆನ್ನಾಗಿ ನೆನಪಿರುತ್ತೆ. ಇವಾಗ ಚೆನ್ನಾಗಿ ಕೆಲಸ ಮಾಡಿದರೆ ನೆಕ್ಸ್ಟ್ ನಾವು ಅದನ್ನೇ ಬಂದ್ಕೊಂಡು ಯೂಸ್ ಮಾಡ್ಕೋಬೋದು ಅನ್ನೋ ಥರ ಇಟ್ಕೊಂಡಿರೋದು. ಸೊ ಮೇಲೆ ಫಸ್ಟೆಲ್ಲ ನಿತ್ವಿದು ಸಿರಪ್ಸ್ನೆಲ್ಲ ಇದು ಮಾಡಿದ್ದೆ. ಇದು ಬಂದುಬಿಟ್ಟು ನನ್ನ ನಿತ್ವಿಗೆ ಫೀಡಿಂಗ್ ನಿಲ್ಲಿಸೋಕ್ಕೆ ಅಂತ ಅಂದ್ಬಿಟ್ಟು ನಮಗೆ ಮೆಡಿಕಲ್ ಸ್ಟೋರಲ್ಲಿ ಫೆಮೈನ್ ಅಂತ ಒಂದು ಮೆಡಿಸಿನ್ ಬರುತ್ತೆ. ಸೊ ಅದನ್ನು ತಗೊಬಂದು ಇಟ್ಕೊಂಡಿದ್ದೆ. ಬಟ್ ಅದರಿಂದ ನಾನೇನು ತುಂಬ ಯೂಸ್ ಮಾಡಲಿಕ್ಕೆ ಹೋಗಿಲ್ಲ. ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಕಡೆ ಕೇಳ್ಪಟ್ಟಿದ್ದೀನಿ, ನಾನು ಸಜೆಸ್ಟ್ ಮಾಡಿದ್ದೀನಿ. ಸೊ ಇದು ತುಂಬ ವರ್ಕ್ ಆಗುತ್ತೆ. ಬಟ್ ನಮ್ಮ ನಿತ್ವಿ ಏನು ಅಂತಂದರೆ ಅವ್ರು ಸ್ವಲ್ಪ ಗಟ್ಟಿ, ಹಾಗಾಗಿ ಅವ್ರಿಗೆ ವರ್ಕ್ ಆಗಲಿಲ್ಲ ಅಷ್ಟೇ. ಆ್ಯಂಡ್ ಇದು ಬಂದುಬಿಟ್ಟು ನೋಸಲ್ಲಿ ನಮಗೆ ಕೋಲ್ಡ್ ಬರುತ್ತಲ್ಲ, ಕೋಲ್ಡ್ ಬಂದಾಗ ಎಕ್ಸಸ್ ಕೋಲ್ಡ್ ಇದ್ಬಿಟ್ಟು ನಮಗೆ ಉಸಿರಾಡೋಕ್ಕೆ ಆಗದೆ ಇದ್ದಾಗ ಸೊ ಇದರಲ್ಲಿ ನಾವು ಒಳಗಡೆ ಇಟ್ಬಿಟ್ಟು ಪ್ರೆಸ್ ಮಾಡಿ ಓಪನ್ ಮಾಡಿದ್ದೀವಿ ಅಂದರೆ ಒಳಗಡೆ ಇರೋ ಮ್ಯೂಕಸ್ ಏನಿರುತ್ತೋ ಎಲ್ಲನೂ ಅದರಲ್ಲಿ ಹಾಕ್ಬಿಡುತ್ತೆ. ಆ್ಯಂಡ್ ನಾವು ಆಚೆ ಕಡೆ ಒಂದು ವೈಪರ್ಗೋ ಇಲ್ಲಾಂದರೆ ಏನಕ್ಕೋ ಒಂದಕ್ಕೆ ನಾವು ಇದು ಮಾಡ್ಕೊಬಿಡ್ಬೋದು. ಸೊ ಅದನ್ನು ನಮ್ಮ ನಿತ್ವಿಗೆ ಒಂದು ಸಲ ಕೋಲ್ಡ್ ಬಂದಿದ್ದರೆ ಇನ್ನು ಅದನ್ನು ತರಿಸ್ಕೊಂಡಿದ್ದೆ. ಆ್ಯಕ್ಚುಲಿ ಬೇಕು ಅಂದಾಗ ಒಂದು ಸೆಕೆಂಡ್ ಯೋಚನೆ ಮಾಡಲ್ಲ, ಎಲ್ಲ ತರಿಸ್ಕೊಬಿಡ್ತೀವಿ. ಆ್ಯಂಡ್ ನನಗೆ ನೆಬಲೈಸೇಷನಲ್ಲೇ ಹಾಕಲಿಕ್ಕೆ ಅಂತ ಅಂದ್ಬಿಟ್ಟು ಕೋಲ್ಡ್ ಬಂದಾಗ ನೆಬಲೈಸೇಷನ್ ಕೊಡ್ತೀವಲ್ವ, ಸೊ ಅದರಲ್ಲೇ ಹಾಕ್ಲಿಕ್ಕೂ ಸ್ವಲ್ಪ ಮೆಡಿಸಿನ್ ಇದ್ದರೆ ಇನ್ನು ಅದನ್ನು ತರಿಸ್ಕೊಂಡಿದ್ದೆ. ಎಕ್ಸ್ಟ್ರಾ ಎಲ್ಲನೂ ತರಿಸ್ಕೋತೀವಿ ನಾವು. ನಿತ್ವಿಗೆ ಏನಾದರೂ ಒಂಚೂರು ಏನಾದರೂ ಆಗಿದೆ ಅಂದಾಗ ಹಿಂದೆನೇ ಅದನ್ನು ತೆಗೆಸ್ಕೊಬಂದು ಸ್ಟಾಕ್ ಇಟ್ಕೊಂಡಿರ್ತೀವಿ. ನೆಕ್ಸ್ಟ್ ಟೈಮ್ ಆದಾಗ ಅಂದರೆ ದಿಢೀರಂತೆಲ್ಲ ಸಿಗೋಕ್ಕೆ ಆಗಲ್ವಲ್ಲ, ಹಾಗಾಗಿ ಮುಂಚೆನೇ ಎಕ್ಸಸ್ ಸ್ವಲ್ಪ ತೆಗೆಸ್ಕೊಬಂದು ಇಟ್ಕೊಂಡಿರ್ತೀನಿ. ಬೇಕು ಅಂದಾಗ ಯೂಸ್ ಮಾಡ್ಕೋತಾ ಇರೋದು. ಆ್ಯಂಡ್ ಇದು ಬಂದುಬಿಟ್ಟು ಗುಲಾಬಿ ರೋಸ್ ವಾಟರ್ ಆ್ಯಸ್ ಯೂಶ್ವಲ್ ನಿಮಗೆಲ್ಲ ಗೊತ್ತಿರುತ್ತೆ. ಇದು ನಮ್ಮ ನಿತ್ವಿ ವಾಟರ್ ಬಾಟ್ಲು. ಈ ನಡುವೆ ವಾಟರ್ ಬಾಟ್ಲ್ ಕೊಡೋದು ಸ್ವಲ್ಪ ಕಮ್ಮಿ ಮಾಡಿದ್ದೀವಿ, ಹಾಗಾಗಿ ಇನ್ನು ಒಳಗಡೆ ಇಟ್ಬಿಟ್ಟಿದ್ದೀನಿ. ನಾನು ಹೇಳಿದ್ನಲ್ಲ ನಮ್ಮ ಮನೇಲಿ ಬಾಟಲ್ಸ್ ತುಂಬ ಇದೆ ಅಂತಂದ್ಬಿಟ್ಟು. ಈ ಗ್ರಾಮ್ ಫ್ಲೋರ್ ನಮಗೇನು ಸೋಪ್ಸ್ ಬರುತ್ತೋ ಈ ಬಾಟಲ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ. ಎಷ್ಟಿದೆ ಗೊತ್ತಾ ನಮ್ಮ ಮನೆಯಲ್ಲಿ. ಇನ್ನು ಅದನ್ನು ಬಿಸಾಕ್ಲಿಕ್ಕೆ ಮನಸ್ಸು ಬರೋಲ್ಲ. ಬಿಕಾಸ್ ಅದೇನೆಂದರೆ ಬಾಟಲ್ ತುಂಬ ತಿಕ್ಕಾಗಿ ತುಂಬ ಚೆನ್ನಾಗಿರುತ್ತೆ. ನಾವು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀವಿ ಅಂದರೆ ವಾಟರ್ ಫಿಲ್ ಮಾಡ್ಕೊಂಡು ಇಟ್ಕೊಳ್ಳಿಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾನೇನು ಮಾಡ್ತಿದ್ದೀನಿ ಅಂದರೆ ಅಂದರೆ ನಾವು ಎಲ್ಲಾದರೂ ಹೋದಾಗ ಸ್ಟಿಕ್ಕರ್ಸ್ ಎಲ್ಲ ಯೂಸ್ ಮಾಡ್ತೀವಲ್ವ, ಅವನ್ನ ಇಟ್ಕೋತಾ ಇದ್ದೀನಿ ಇದರಲ್ಲಿ. ಸುಮ್ಮನೆ ಬಾಟ್ಲಿದ್ದು ವೇಸ್ಟ್ ಅಲ್ವಾ ಅಂತ ಅಂದ್ಬಿಟ್ಟು ನಾನು ನಾರ್ಮಲ್ ಡ್ರಾಲ್ ಹಾಕ್ಕೊಂಡಿದ್ದೀವಿ ಅಂದರೆ ಏನಾಗುತ್ತೆ ಅಂದರೆ ದಿಢೀರಂತ ತೆಗಿತಾನೆ ಇರ್ತೀವಿ, ನಿತ್ವಿ ಎಲ್ಲ ನೋಡ್ತಾನೆ ಇರ್ತಾರಲ್ಲ, ಎತ್ತಿ ಬಿಸಾಕೋದು ಆ ಥರ ಎಲ್ಲ ಮಾಡ್ತಿರ್ತಾರೆ. ಇದರಲ್ಲಿ ಅದು ಸ್ವಲ್ಪ ಸೇಫಾಗಿರುತ್ತೆ ಅಂತಂದ್ಬಿಟ್ಟು ಒಂದರಲ್ಲಿ ರಬ್ಬರ್ ಬ್ಯಾಂಡ್ಸ್, ಇನ್ನೊಂದರಲ್ಲಿ ಸ್ಟಿಕ್ಕರ್ಸ್ ಆ ಥರ ಹಾಕ್ಕೊಂಡಿದ್ದೀನಿ. ಇನ್ನು ಇದರಲ್ಲಿ ಬಂದುಬಿಟ್ಟು ನಮಗೆ
ಲಿಪ್ ಲೈನರ್ ಆಗಲಿ, ಐಬ್ರೋ ಪೆನ್ಸಿಲ್ಲು ಈ ಥರ ಬರುತ್ತಲ್ವ, ಸ್ವಲ್ಪ ಲಿಪ್‌ಸ್ಟಿಕ್ಸ್ ಆಗಲಿ ಆ ಥರವನ್ನ ಇಟ್ಕೊಂಡಿದ್ದೀನಿ. ಸುಮ್ಮನೆ ಈ ಬಾಟಲ್ ವೇಸ್ಟ್ ಮಾಡೋದ್ರಕ್ಕಿಂತನೇ ಈ ಥರ ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದೊಂದು ಕಂಟೈನರಲ್ಲಿ ಡಿಫ್ರೆಂಟಾಗಿ ಹಾಕ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಥರ ಸೊ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಲಾಸ್ಟ್ ಟೈಮ್ ಇಂಡಿಪೆಂಡೆನ್ಸ್ ಡೇ ನಡೆದಾಗ ರೀಸೆಂಟಾಗಿ ಇಂಡಿಪೆಂಡೆನ್ಸ್ ಡೇ ನಡೀತಲ್ವ, ಸೊ ಆವಾಗ ನೆತ್ವಿಗೆ ಹಾಕಿದ್ದಿದ್ದು. ಆವಾಗ ಅರ್ಜೆಂಟಲ್ಲಿ ಎಲ್ಲಿಡಬೇಕು ಅರ್ಥ ಆಗ್ದಿರ ಅಲ್ಲಿ ಇಟ್ಬಿಟ್ಟಿದ್ದೀನಿ. ಹಾಗಾಗಿ ಇನ್ನೊಂದು ಕಡೆ ಬೇರೆ ಕಡೆ ಎಲ್ಲಾದರೂ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ಫಸ್ಟ್ ಈ ಬಾಟಲ್ಸ್ನೆಲ್ಲನೂ ಇಲ್ಲಿ ಇಟ್ಕೊಬಿಡ್ತಾ ಇದ್ದೀನಿ. ಸೊ ಬಾಟಲ್ಸ್ ಎಲ್ಲ ಇಟ್ಟಿದ್ದೆಲ್ಲ ಆಯಿತು. ನಮಗೆ ಶೆಲ್ಫ್ಸ್ ಆ್ಯಂಡ್ ನಮಗೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಮಿರರ್ ಇರುತ್ತಲ್ವ, ಇನ್ನಾದರೂ ಹಿಂದ್ಗಡೆ ಇರೋದು ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಿಬಿಡ್ತು. ನಮಗೆ ನೆಕ್ಸ್ಟ್ ಬಂದುಬಿಟ್ಟು ಸೊ ಫಸ್ಟ್ ಡ್ರಾನ ಕ್ಲೀನ್ ಮಾಡ್ಕೋಬೇಕು. ನನಗೆ ಸ್ವಲ್ಪ ಮೆಸ್ ಆಗೋದು ಅಂದರೆ ಈ ಡ್ರಾನೇ, ಬಿಕಾಸ್ ನಾನು ತುಂಬ ಯೂಸ್ ಮಾಡೋದು ಇದೆ ಅಲ್ವಾ. ಇದರಲ್ಲಿ ಏನಂದರೆ ಬೇಕಾಗಿರೋದು ಬೇಳ್ದಿರೋದು ಎಲ್ಲನೂ ತುಂಬಿಸ್ಕೊಬಿಡ್ತೀವಿ. ಆ್ಯಂಡ್ ಇನ್ನೊಂದು ನಮ್ಮ ನೆತ್ವಿಗೆ ಚೆನ್ನಾಗಿ ಕೈಗೆ ಸಿಗುತ್ತೆ. ನಾವು ಓಪನ್ ಮಾಡಿದ ತಕ್ಷಣ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲದನ್ನೇ ಎತ್ಕೊಬಿಡ್ತಾರೆ. ಇನ್ನೊಂದೇನು ಅಂದರೆ ಇಲ್ಲಿ ಮುರಿದೋಗ್ಬಿಟ್ಟಿದೆ ಅಲ್ಲ ಡ್ರಾ ಓಪನ್ ಮಾಡೋದು, ಅದು ನಮ್ಮ ನೆತ್ವಿನೇ ಮುರಿದಾಕಿರೋದು. ಇದೇನಂದರೆ ನಾವು ತೆಗೆದಾಗ ಬಂದು ಮೇಲೆ ಬಿದ್ದೋಗ್ಬಿಡುತ್ತೆ, ಆ ಥರ ಆಗಿಬಿಡುತ್ತೆ. ಒಂದು ಸಲ ನಮ್ಮ ನೆತ್ವಿ ಜೋರಾಗಿ ತೆಗೆದುಬಿಟ್ಟಿದ್ದಾರೆ, ಅದು ಬಂದು ಕೆಳಗೆ ಬಿದ್ದೋಗ್ಬಿಟ್ಟಿದೆ, ಆಗ ಮುರಿದೋಯ್ತು. ನಮ್ಮ ನೆತ್ವಿ ಎಷ್ಟು ಲಾಸ್ ಮಾಡ್ತಾನೆ ಗೊತ್ತಾ, ಪ್ರತಿಯೊಂದು ಅಷ್ಟೇ. ಅವ್ರಿಗೆ ಗೊತ್ತಾಗಲ್ವಲ್ಲ, ಬೀಳ್ಸಾಕೋದು, ಕಿತ್ತಾಕೋದು, ಏನೋ ಹೊಡೆದಾಕೋದು, ಏನೋ ಒಂದು ಮಾಡ್ತಾನೇ ಇರ್ತಾರೆ. ಅವ್ರನ್ನ ಏನೂ ಅನ್ಲಿಕ್ಕೆ ಆಗಲ್ಲ. ಎಷ್ಟೊಂದು ಹತ್ರ ಹೊಡೆದಾಕಿದ್ದಾರೆ ಗೊತ್ತಾ. ನಾವು ಇನ್ನೇನು ಮಾಡ್ಲಿಕ್ಕಾಗ್ದರೆ ಇನ್ನು ಸುಮ್ಮನೆ ಹಾಕ್ಬಿಡೋದಷ್ಟೇ, ಮಗುಗೆ ಗೊತ್ತಾಗಲ್ಲ ಅನ್ನೋ ಥರ ಸುಮ್ಮನೆ ಹಾಕ್ಬಿಡೋದಷ್ಟೇ. ಇನ್ ಕೇಸ್ ಅವ್ರಿಗೆ ಒಳ್ಳೆಯದಾಗಿ ತಿಳುವಳಿಕೆ ಬಂದಮೇಲೆ ಈ ಥರ ಎಲ್ಲ ಅವರೆಲ್ಲ ಏನಕ್ಕೆ ಮಾಡ್ತಾರೆ ಹೇಳಿ, ಅವಾಗ ಮಾಡಲ್ಲ, ಇವಾಗ ಗೊತ್ತಿಲ್ದಿರ ಮಾಡ್ತಾರೆ ಅನ್ನೋ ಥರ ಮಾಡಬಾರ್ದು ಅಂತ ಹೇಳಿಬಿಟ್ಟು ಇನ್ನು ಸುಮ್ಮನೆ ಹಾಕ್ಬಿಡ್ತೀವಿ. ಇನ್ನು ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪೌಡ್ರ್ ಏನು ಅಂದರೆ ತೆಗೆದ್ಬಿಟ್ಟು ಹಾಗೆ ಬಿಟ್ಟಾಗ ಎಲ್ಲ ಅದರಲ್ಲಿ ಚೆಲ್ಕೊಬಿಟ್ಟಿರುತ್ತೆ. ಇನ್ನು ಇದನ್ನು ಒಂದು ಸಲ ಕ್ಲೀನ್ ಮಾಡ್ಕೊಬಿಟ್ರೆ ಸರಿ ಹೋಗ್ಬಿಡುತ್ತೆ ಅನ್ನೋ ಥರ ಇನ್ನೆಲ್ಲನೂ ಕ್ಲೀನ್ ಮಾಡ್ಕೊಬಿಟ್ಟು ಇನ್ನು ನೆಕ್ಸ್ಟ್ ಅದರಲ್ಲಿ ರೀಅರೇಂಜ್ ನಮಗೇನೇನು ಬೇಕೋ ಅದನ್ನು ತೊಗೊಂಡು ನಾವು ಬೇಡದಿರೋದು ಬಿಸಾಕೋಣ ಬಿಡು ಅಂತಂದ್ಬಿಟ್ಟು ಇನ್ನು ಇದನ್ನು ಒಂದು ಸಲ ಕ್ಲೀನಾಗಿ ಇದು ಮಾಡ್ಕೊತಾ ಇದ್ದೀನಿ. ನಾವು ಎಷ್ಟು ಸಲ ಫ್ರೀಕ್ವೆಂಟಾಗಿ ಕ್ಲೀನ್ ಮಾಡಿದ್ರು ಏನಾಗುತ್ತೆ ಅಂದರೆ ಹಿಂದೆನೇ ಗಲೀಜು ಆಗ್ತಾನೇ ಇರುತ್ತೆ. ನಾವು ರೆಗ್ಯುಲರಾಗಿ ಯೂಸ್ ಮಾಡೋ ಐಟಮ್ಸ್ ಎಲ್ಲನೂ ಹಾಗೆ ಇರುತ್ತೆ. ನಾವು ಬೇಗ ಅರ್ಜೆಂಟಲ್ಲಿ ತೆಗಿತೀವಿ, ಹೆಂಗಂದ್ರೆ ಹಂಗೆ ಇಟ್ಟು ಹೋಗ್ಬಿಡ್ತೀವಿ. ಅರ್ಜೆಂಟಲ್ಲಿ ನಮಗೆ ಕ್ಲೀನಾಗಿರಬೇಕು ಅನ್ನೋದು ನೆನಪಾಗಲ್ಲ. ಬಟ್ ನಾವು ಕ್ಲೀನಿಂಗ್ ಮಾಡ್ತೀವಿ ನೋಡಿ, ಆವಾಗ ಅನಿಸುತ್ತೆ ಕ್ಲೀನಾಗಿ ಇಟ್ಕೊಳ್ಬೇಕು, ಈ ಥರ ಎಲ್ಲ ಮಿಸ್ ಮಾಡ್ಕೋಬಾರ್ದು. ಪ್ರತಿ ಸಲ ಯಾರು ಕ್ಲೀನ್ ಮಾಡೋರು ಒಂದು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ನಾವು ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದಾಗ ಅಷ್ಟೊಂದು ಯೋಚನೆ ಮಾಡಲಿಕ್ಕೆಲ್ಲ ಆಗಲ್ಲ. ಬೇಗ ಏನಾದರೂ ಸಿಕ್ಕಿದ್ರೆ ಸಾಕು ತಗೊಂಡು ಹೋಗ್ತಾ ಇರೋಣ ಅನ್ನೋ ಥರ ಮಾಡ್ತಾ ಇರ್ತೀವಿ. ಇನ್ನು ಇದರಲ್ಲಿ ನಾನು ಹೇರ್ ಕ್ಲಿಪ್ಸ್ ಆಗಲಿ, ಸ್ವಲ್ಪ ರೆಗ್ಯುಲರಾಗಿ ಯೂಸ್ ಮಾಡೋ ರಬ್ಬರ್ ಬ್ಯಾಂಡ್ಸ್, ಇನ್ನು ಪಫ್ಸ್, ಇನ್ನು ಲಿಪ್ ಕೇಸ್ ಆಗಲಿ, ನಮಗಾಗಿ ಬಾಡಿ ಲೋಷನ್ಸ್, ಇನ್ನೇನಾದರೂ ಸ್ವಲ್ಪ ಸ್ಟಿಕ್ಕರ್ಸ್, ಆಯಿಂಟ್ಮೆಂಟ್ಸ್ ಏನಾದರೂ ನಂಗೆ ರೆಗ್ಯುಲರಾಗಿ ಬೇಕಾಗಿರೋದು ಮಾತ್ರ ಇದರಲ್ಲಿ ರೀಫಿಲ್ ಮಾಡ್ಕೊಬಿಡ್ತಾ ಇದ್ದೀನಿ. ಇನ್ನು ಬೇಡದೇ ಇರೋದನ್ನು ಏನಾದರೂ ಬೇಡ ಅನ್ನೋದನ್ನು ತೆಗೆದುಬಿಟ್ಟು ಪಕ್ಕಕ್ಕೆ ಇಟ್ಟಿದ್ದೀನಿ. ಆಮೇಲೆ ಬಿಸಾಕ್ಬಿಡೋಣ ಅಂದ್ಬಿಡು ಅಂತ ಅಂದ್ಬಿಟ್ಟು ಇನ್ನು ಇದು ಬಂದುಬಿಟ್ಟು ನಮಗೆ ರೆಡಿ ಆಗಿಬಿಡ್ತು. ಇನ್ನು ನೆಕ್ಸ್ಟ್ ನಾವು ಇದು ಮಾಡಬೇಕಾಗಿರೋದು ಕೆಳಗಡೆ ಇನ್ನೂ ಸ್ವಲ್ಪ ಸ್ಪೇಸ್ ಇದೆ ಅಲ್ವಾ, ಅದರಲ್ಲೂ ಸ್ವಲ್ಪ ಐಟಮ್ಸ್ನ ಇಟ್ಕೊಂಡಿದ್ದೀನಿ. ಇನ್ನು ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ರೆ ಸರಿ ಹೋಗಿಬಿಡುತ್ತೆ. ಈ ಥರ ದಿನಕ್ಕೊಂದೊಂದು ಕ್ಲೀನ್ ಮಾಡ್ಕೊತಾ ಇದ್ದೀವಿ ಅಂದರೆ ಮತ್ತು ಒಂದೇ ಸಲ ಡೀಪ್ ಕ್ಲೀನ್ ಮಾಡಿದಾಗ ಅಷ್ಟೊಂದು ಕಷ್ಟ ಆಗೋಲ್ಲ, ಈಸಿಯಾಗಿ ಆಗಿಬಿಡುತ್ತೆ. ಇನ್ನು ಕೆಳಗಡೆ ಅಂತೂ ಎಷ್ಟೊಂದು ಹಾಕಿದ್ದೀನಿ ಗೊತ್ತಾ, ಎಲ್ಲನೂ ತುರುಕ್ಬಿಟ್ಟಂಗೆ ಇಟ್ಬಿಟ್ಟಿದ್ದೀನಿ. ಇದು ಬಂದುಬಿಟ್ಟು ನಮಗೆ ಬ್ರೆಸ್ಟ್ ಫೀಡ್ ಮಾಡಿದಾಗ ಹಾಕದೇ ಇದ್ದಾಗ ನಮ್ಮ ಪಂಪ್ ಬರುತ್ತಲ್ವ, ಸೊ ಆ ಪಂಪ್ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಇವಾಗಾದರೂ ಬ್ರೆಸ್ಟ್ ಫೀಡಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆದಾಗ ಪಂಪ್ ಮಾಡಿ ಕೊಡ್ಬೋದು ಅನ್ನೋ ಕಾರಣಕ್ಕೆ, ನಮಗೆ ಆ್ಯಕ್ಚುಲಿ ಮಗು ಇದ್ದಾಗ ಎಲ್ಲ ಇರಲೇಬೇಕು ಅನ್ನೋ ಥರ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ಹಾಗೆ ಇಟ್ಟಿದ್ದೀನಿ. ಒಂದು ಸಲ ಯೂಸ್ ಮಾಡಿಬಿಟ್ಟಿದ್ದೀವಿ ಅಂತಂದರೆ ಅದನ್ನು ಹಾಗೆ ಸೇಫಾಗಿ ಇಟ್ಕೊಂಡಿದ್ದೀವಿ ಅಂದರೆ ನಮಗೆ ಮತ್ತೇನಾದರೂ ಬೇಕಾದ ಯೂಸೇಜ್ ಆಗುತ್ತೆ. ಇಲ್ಲಾಂದರೆ ನಮ್ಮ ಮನೇಲಿ ನೆಕ್ಸ್ಟ್ ಇನ್ನು ಯಾರಾದರೂ ಬಂದಾಗ ಸೊ ಅವ್ರಿಗೂ ಯೂಸ್ ಆಗುತ್ತೆ. ಸುಮ್ಮನೆ ಒಂದು ಸಲ ನಾವು ಪರ್ಚೇಸ್ ಮಾಡಿಬಿಟ್ಟು ಸುಮ್ಮನೆ ವೇಸ್ಟ್ ಮಾಡಿಬಿಡ್ಬಾರ್ದು ಅನ್ನೋ ಥರ. ನೆಕ್ಸ್ಟ್ ಇದರಲ್ಲಂತೂ ಎಷ್ಟು ಬಾಕ್ಸ್ಗಳಿದೆ ಗೊತ್ತಾ. ಇದು ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಬಟನ್ಸ್ ಥರ ಇದಲ್ವ, ನನ್ನ ಹಸ್ಬೆಂಡ್ ಬ್ಲೇಷರ್ದು, ನಮ್ಮ ರಿಸೆಪ್ಷನ್ ಬ್ಲೇಷರ್ದು, ಅದಕ್ಕೆ ಎಷ್ಟೊಂದು ಕಾಸ್ಟ್ ಕೊಟ್ಟು ತಗೊಂಡಿದ್ದಾರೆ ಅವರು. ಬಟ್ ಒಂದೇ ಸಲ ಹಾಕ್ಕೋತೀವಿ. ಅಷ್ಟಷ್ಟು ಇನ್ವೆಸ್ಟ್ಮೆಂಟ್ಸ್ ಇರೋದು ರಿಸೆಪ್ಷನ್ಸ್ ಟೈಮಲ್ಲಿ, ನಮ್ಮ ಮದುವೆ ಟೈಮಲ್ಲಿ ಆದಷ್ಟು ಬಟ್ಟೆಗಳು ತುಂಬ ಇನ್ವೆಸ್ಟ್ಮೆಂಟ್ ಇರೋದು ಸ್ವಲ್ಪ ವೇಸ್ಟ್ ಅಂತ ನನಗನ್ಸುತ್ತೆ. ಬಟ್ ಆ ಎಕ್ಸೈಟ್ಮೆಂಟಲ್ಲಿ ನಾವು ತಗೋತೀವಿ ಗೊತ್ತಾ, ಎಲ್ಲರೂ ಅಷ್ಟು ಆ ಎಕ್ಸೈಟ್ಮೆಂಟಲ್ಲಿ ತೊಗೊಂಡ್ಬಿಡ್ತೀವಿ. ಅದು ತಗೊಂಡು ಆದಮೇಲೆ ಏನಾಗುತ್ತೆ ಅಂದರೆ ನಾವು ಅದನ್ನು ಅಷ್ಟೊಂದು ಯೂಸ್ ಮಾಡಲಿಕ್ಕೆ ಆಗಲ್ಲ. ಬಿಕಾಸ್ ಒಂದೇ ಸಲ ಅದನ್ನು ಯೂಸ್ ಮಾಡೋದಿಲ್ಲ. ಅಂದರೆ ನಮಗೆ ತುಂಬ ಕ್ಲೋಸ್ ಆಗಿರೋರು ಯಾರಾದರೂ ಹಾಕಿದ್ರೆ ಇನ್ನೊಂದು ಸಲ ಯೂಸ್ ಮಾಡ್ತೀವಿ ಅಷ್ಟೇ. ತುಂಬ ಜನ ಅದ್ರ ಮೇಲೆ ತುಂಬ ಇನ್ವೆಸ್ಟ್ ಮಾಡಿರ್ತಾರೆ. ನಾವು ಅಷ್ಟೇ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ವಿ. ಅವಾಗ ನನ್ನ ಹಸ್ಬೆಂಡ್ ಬ್ಲೇಜರೇ 30,000 ಕೊಟ್ಟು ತೊಗೊಂಡಿದ್ವಿ. ಅದು ಒಂದೇ ಸಲನೇ ಅವ್ರು ಯೂಸ್ ಮಾಡಿದ್ದು. ಮತ್ತು ಅವ್ರ ಫ್ರೆಂಡ್ ಮದುವೆಯಲ್ಲಿ ಒಂದು ಸಲ ಯೂಸ್ ಮಾಡಿದ್ರಷ್ಟೇ. ಎಷ್ಟು ವೇಸ್ಟ್ ಅಂತ ಅನಿಸ್ಬಿಡುತ್ತೆ. ಬಟ್ ತಗೊಂಡಾಗ ಏನು ಅಂದರೆ ಒಂದು ಸಲ ಮದುವೆ ಹಾಕ್ತೀವಿ ಅಷ್ಟೆಲ್ಲ, ಮತ್ತೆ ಏನೋ ಹಾಕ್ತೀವಿ ಅನ್ನೋ ಥರ ಜಾಸ್ತಿ ಪ್ರೈಸ್ ಕೊಟ್ಬಿಟ್ಟು ತೊಗೊಬಿಡ್ತೀವಿ. ಅವಾಗ ನನ್ನ ಸೀರೆನೂ ಅಷ್ಟೇ 30,000 ಕೊಟ್ಟು ತೊಗೊಂಡಿದ್ದೆ. ಅದು ಬ್ಲೌಸ್ಗೆ ನಾವು ಡಿಸೈನ್ ಹಾಕ್ಸ್ಲಿಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ನಾನೇ ಅಂತಲ್ಲ, ಎಲ್ಲರೂ ಹಾಗೆ ಮಾಡ್ತೀವಿ. ಬಟ್ ಅದನ್ನು ಒಂದೇ ಸಲನೇ ನಾನು ಆ ಸ್ಯಾರಿನ ವೇರ್
ವೇರ್ ಮಾಡಿರೋದು, ಮತ್ತು ಒಂದು ಸಲಾನೂ ವೇರ್ ಮಾಡಿ ಅದು ಮತ್ತೆ ತೆಗೆದು ನೋಡಿಲ್ಲ ನಾನು, ಹಾಗೆ ಇಟ್ಬಿಟ್ಟಿದ್ದೆ. ಆ ಥರ ಆಗಿಬಿಡುತ್ತೆ. ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ಕಮ್ಮಿ ಮಾಡೋದು ಒಳ್ಳೆಯದು ಅಂತ ಅನಿಸ್ಬಿಡುತ್ತೆ. ಆ ಬಟನ್ಸ್ ಇವಾಗ ಆವಾಗೆ ತೋರಿಸ್ನಲ್ಲ, ಅವಂದೂ ಅದೂ ಕಾಸ್ಟ್ಲಿ ಆಗಿತ್ತು ಆವಾಗ. ನಮಗೆ ಟೈಗೆ ಹಾಕ್ಕೊಳ್ಳಿಕ್ಕೆ ಬರುತ್ತಲ್ವ, ಸೊ ಅದೂ ಕಾಸ್ಟ್ಲಿ ಆಗಿತ್ತು. ನನಗೆ ಅದು ನೋಡಿದಾಗ ಹಂಗೆ ಅನಿಸ್ತು, ಸುಮ್ಮನೆ ಬಟನ್ಸ್ ಬಿಸಾಕ್ಲಿಕ್ಕೆ ಆಗಲ್ಲ, ಹಾಗೆ ಇಟ್ಕೊಳ್ಳಿಕ್ಕಾಗಲ್ಲ ಮತ್ತು ಯೂಸು ಮಾಡ್ಲಿಕ್ಕಾಗಲ್ಲ, ಸುಮ್ಮನೆ ಹ್ಯಾಂಗರ್ಗೆ ಹಾಕ್ಕೊಳ್ಳಿಕ್ಕೆ ಮಾತ್ರ ಆಗುತ್ತೆ. ಆ ಥರ ಆಗಿಬಿಡುತ್ತೆ. ನಾವು ತುಂಬ ಇನ್ವೆಸ್ಟ್ಮೆಂಟ್ಸ್ ಇಟ್ಬಿಟ್ರೆ ಆದಷ್ಟು ಸ್ವಲ್ಪ ಕಮ್ಮಿ ಇಟ್ಕೊಂಡ್ರೆ ಒಳ್ಳೆಯದು. ಒಂದಿನನೇ ತಾನೇ ಯೂಸ್ ಮಾಡೋದು. ಬಟ್ ಮದುವೆ ಟೈಮಲ್ಲಿ ಒಂದೇ ಸಲ ಮದುವೆ ಮಾಡ್ಕೋತೀವಲ್ಲ, ಏನು ಚೆನ್ನಾಗಿರೋದು ತಗೊಂಡ್ರೆ ಏನಾಗುತ್ತೆ ಅಂತ ಹಂಗೆ ಅನಿಸುತ್ತೆ. ಆ ಟೈಮಲ್ಲಿ ಹಂಗೆ ಅನಿಸುತ್ತೆ. ಅದು ಆಗೋದ್ಮೇಲೆ ಇನ್ನೊಂದು ಥರ ಅನಿಸುತ್ತೆ. ನಮ್ಗೆ ಇವಾಗ ಯಾರಾದರೂ ಹೇಳಿದ್ರೆ ಸುಮ್ಮನೆ ಏನಕ್ಕೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಅಂದರೆ ಅವಾಗ ನಮ್ಗೆ ಬೇಜಾರಾಗುತ್ತೆ. ಒಂದು ಸಲ ಮದುವೆ ಆಗ್ತೀವಿ ಅಷ್ಟೇ ಅಲ್ವಾ, ಅವಾಗ ಇಟ್ಕೊಂಡ್ರೆ ಏನು, ಇನ್ಯಾವಾಗ ಇಟ್ಕೋಬೇಕು ಅನ್ನೋ ಥರ ಅನ್ಕೋತೀವಿ. ಬಟ್ ಎರಡು ಸೈಡು ಕರೆಕ್ಟೇ ಇರುತ್ತೆ. ಬಟ್ ವಾಟ್ ಎವರ್ ಇಟ್ ಇಸ್, ನಾವು ಎಕ್ಸ್ಪೀರಿಯನ್ಸ್ ಮಾಡಿ ಆದಮೇಲೆ ಅದ್ರ ಏನಾದರೂ ಆಗಲಿ ಗೊತ್ತಾಗೋದು. ಇನ್ನು ಈ ಬಾಕ್ಸಸ್ಸಲ್ಲಂತೂ ಸಿಕ್ಕಾಪಟ್ಟೆ ಇವೆಲ್ಲ ಇತ್ತು. ಒಂದರಲ್ಲಿ ಸ್ವಲ್ಪ ಕ್ರೀಮ್ಸು, ಇನ್ನೊಂದರಲ್ಲಿ ಸ್ವಲ್ಪ ಚೈನ್ಸ್ ಆಗಲಿ ಈ ಥರ ಎಲ್ಲ ನಮ್ಗೆ ಏನೇನು ಫ್ಯಾಷನಬಲ್ ಥಿಂಗ್ಸ್ ಬೇಕೋ ಆ ಥರವೆಲ್ಲ ತುಂಬ ಇತ್ತು. ಇನ್ನು ಅವನ್ನೂ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನಗೆ ಏನೇನು ಬೇಕೋ ಅವನ್ನೆಲ್ಲ ಹಾಕ್ಕೊಂಡು ಇನ್ನು ಬೇಡದಿರೋದು ಬಿಸಾಕ್ಬಿಡೋಣ ಅಂತ ಅಂದ್ಬಿಟ್ಟು ಇನ್ನು ಆ ಬಾಕ್ಸಸ್ನ ಒಂದು ಸಲ ಒರೆಸ್ಕೊತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಎಲ್ಲ ಒರೆಸಾದ್ಮೇಲೆ ಸೇಮ್ ರೀಫಿಲ್ ಮಾಡ್ಕೊಬಿಡ್ತಿದ್ದೀನಿ. ಅದರಲ್ಲಿ ಏನೇನು ಬೇಕು ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಅಲ್ಲಿ ನಮ್ಮ ಮನೇಲಿ ಏನಾಗುತ್ತೆ ಅಂತಂದರೆ, ಇನ್ ಕೇಸ್ ನಾವೇನಾದರೂ ಬಿಸಾಕಿದ್ದೀವಿ ಅಂದ್ಕೊಳ್ಳಿ, ಅದನ್ನು ಮತ್ತೆ ಅವ್ರು ಕೇಳ್ತಾರೆ. ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ಏನೂ ಬಿಸಾಕ್ದಿರ ಇರಬೇಕು. ಇನ್ ಕೇಸ್ ಅವ್ರು ಅಲ್ಲಿ ಇಟ್ಟಿದ್ದಾರೋ ಇಲ್ವೋ ಅನ್ನೋದು ಸೆಕೆಂಡ್ರಿ. ಬಟ್ ನಾವು ಅಲ್ಲಿ ಇಟ್ಟಿದ್ವಿ, ನೀನು ಕ್ಲೀನ್ ಮಾಡಿದಾಗ ಬಿಸಾಕಿದ್ದೆ ಅನ್ನೋದು ಹೇಳ್ಬಿಡ್ತಾರೆ. ಹಾಗಾಗಿ ಏನೂ ಬಿಸಾಕ್ಲಿಕ್ಕೆ ಹೋಗಲ್ಲ. ಆ್ಯಂಡ್ ಈ ಬಳೆ ಬಂದುಬಿಟ್ಟು ನಾನು ಮದುವೆಗೆ ಮುಂಚೆ ತೊಗೊಂಡಿದ್ದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾನು ತುಂಬ ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದೆ, ಹಾಗಾಗಿ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಆಚೆ ಇಟ್ಕೊಂಡಿದ್ದೀನಿ. ಇನ್ನು ಇದರಲ್ಲಿ ಸ್ವಲ್ಪ ಬ್ಲ್ಯಾಕ್ ಬ್ಯಾಂಗಲ್ಸ್ ಹಾಗೆ ಗ್ರೀನ್ ಬ್ಯಾಂಗಲ್ಸ್ ಇತ್ತು. ಇನ್ನು ಅದನ್ನು ತಗೋತಾ ಇದ್ದೀನಿ. ನನಗೆ ಬ್ಲ್ಯಾಕ್ ಬ್ಯಾಂಗಲ್ಸ್ ಕಂಡ್ರೆ ಎಷ್ಟು ಇಷ್ಟ ಗೊತ್ತಾ, ನನಗೆ ತುಂಬ ಇಷ್ಟ. ಮದುವೆ ಆಗಲಿಕ್ಕಿಂತ ಮುಂಚೆನೂ ನಾವು ಅಂದರೆ ಬ್ಯಾಂಗಲ್ಸ್ ಎಲ್ಲ ಅಷ್ಟೊಂದು ಹಾಕಲ್ವಲ್ಲ ಮದುವೆ ಆಗಲಿಕ್ಕಿಂತ ಮುಂಚೆ. ಆಮೇಲೆ ಏನು ಮಾಡ್ತೀವಿ ಅಂದರೆ ಕನ್ಫರ್ಮಾಗಿ ಬಳೆ ಹಾಕಬೇಕಲ್ವ, ಆವಾಗ ನನಗೆ ಈ ಥರ ಗ್ರೀನು ಕಲರ್ ಬ್ಯಾಂಗಲ್ ಇವೆಲ್ಲ ನನಗೆ ಇಷ್ಟನೇ ಆಗಲ್ಲ. ನನಗೆ ಕಂಪ್ಲೀಟಾಗಿ ಬ್ಲ್ಯಾಕ್ ಬ್ಯಾಂಗಲ್ಸ್ ಇರಬೇಕು. ಬ್ಲ್ಯಾಕ್ ಹಾಕ್ಕೊಳ್ಳೋದ್ರಿಂದ ನಮ್ಗೆ ದೃಷ್ಟಿ ಏನಾದರೂ ಬಿಡಿದ್ರೆ ಹೋಗುತ್ತೆ ಅನ್ನೋ ಥರ, ಬೀಳಲ್ಲ ದೃಷ್ಟಿ ಬೀಳಲ್ಲ ಅಂತ ಹೇಳ್ತಾರಲ್ವ, ಆ ಥರ. ಬಟ್ ನಾನು ತುಂಬ ಬಳೆ ಹಾಕಲಿಕ್ಕೂ ಇಷ್ಟಪಡಲ್ಲ. ನಮ್ಮ ಹಳ್ಳಿ ಕಡೆ ಹೇಗಂದರೆ ಎಷ್ಟು ಬಳೆ ಹಾಕ್ತಾರೆ ಗೊತ್ತಾ, ತುಂಬ ಬಳೆ ಹಾಕ್ತಾರೆ. ನಮ್ಮ ಮನೇಲಿ ಹೇಳ್ತಾರೆ, ನೀನು ಯಾಕೆ ಸುಮ್ಮನೆ ಒಂದೊಂದೇ ಹಾಕೋತೆ, ತುಂಬ ಹಾಕು ಅಂತ ಅಂದ್ಬಿಟ್ಟು. ನನಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಒಂದೊಂದನ್ನೇ ಹಾಕೋತೆ. ನನಗೆ ಒಂದೊಂದು ಹಾಕ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ. ಅದನ್ನು ಕಪ್ಪದು ಹಾಕ್ಕೊಳ್ಳೋದೇ ಇಷ್ಟ. ಆ್ಯಂಡ್ ನೆಬಲೈಸೇಷನ್ ಮಿಷನು ಇತ್ತು. ಇನ್ನು ಅದನ್ನು ಒಂದು ಸಲ ಒರೆಸ್ಕೊತಾ ಇದ್ದೀನಿ. ಈ ನಡುವೆ ನೆತ್ತಿಗೆ ಸ್ವಲ್ಪ ಕೋಲ್ಡು ಕಾಫ್ ಎಲ್ಲ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಎಲ್ಲಿ ಬಂದುಬಿಡುತ್ತೋ ಅನ್ನೋದು ಒಂದು ದೊಡ್ಡ ಭಯ. ಈ ನೋಡಿ ನೆತ್ವಿ ಪರವಾಗಿಲ್ಲ, ಹುಷಾರಾಗಿದ್ದಾರೆ ಅಂತ ಹೇಳಿದ್ದೀವಿ ಅಂದ್ಕೊಳ್ಳಿ, ಹಿಂದೆನೇ ಏನೋ ಒಂದು ಆಗಿಬಿಡುತ್ತೆ. ಅದೊಂದು ಇನ್ನೊಂದು ದೊಡ್ಡ ಭಯ. ಇನ್ನು ನೆಬಲೈಸೇಷನ್ ಮಿಷಿನ್ ಇದ್ದರೆ ನಾನು ಅದನ್ನು ಕ್ಲೀನ್ ಮಾಡಿಕೊಂಡೆ. ಇನ್ನು ಮುಂಚೆ ಅಂತೂ ಮದುವೆಗಾಗಲಿಕ್ಕಿಂತ ಮುಂಚೆ ಪರ್ಸತ್ತು ಎಷ್ಟು ತಗೋತಿದ್ದೆ ಗೊತ್ತಾ, ಫುಲ್ ಹುಚ್ಚಿತ್ತು ನನಗೆ. ಎಷ್ಟಂದರೆ ಅಷ್ಟು ತಗೋತಾನೇ ಇರೋದೆ, ಆ ಥರ ಮಾಡಿದ್ದೆ. ನಾವೂ ಇಲ್ಲೇ ಇತ್ತು. ಅಮ್ಮ ಮದುವೆ ಆದಮೇಲೆ ಕೊಟ್ಟು ಕಳಿಸಿದ್ರು ಎಲ್ಲನೂ. ಬಿಕಾಸ್ ನನಗೇನಾದರೂ ಬೇಕಾದರೆ ನಾನು ಮತ್ತೆ ಯೂಸ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು, ಇಲ್ಲೇ ಇದ್ದರೆ ಯಾರೂ ಯೂಸ್ ಮಾಡಲ್ವಲ್ಲ ಅನ್ನೋ ಥರ ಕೊಟ್ಟು ಕಳಿಸಿದ್ರು. ನಾವನ್ನೆಲ್ಲ ಅಲ್ಲೇ ಹಾಕಿಟ್ಟಿದ್ರೆ, ಇನ್ನು ನೆಬಲೈಸೇಷನ್ ಮಿಷನ್ಗೆ ನಮಗೆ ಮಾಸ್ಕ್ ಬರುತ್ತಲ್ಲ, ಹಾಗೆ ನಮಗೆ ಇದೆಲ್ಲ ಬರೋದು, ಅದನ್ನೆಲ್ಲನೂ ಇಟ್ಟಿದ್ದೆ. ಅದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡು ಒಂದು ಸಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಕೋತಾ ಇದ್ದೀನಿ. ಈ ವಾಚ್ ಬಂದುಬಿಟ್ಟು ನನ್ನ ಫ್ರೆಂಡ್ ಶ್ರವಣ್ ಅಂತ ಒಬ್ಬ ಹುಡುಗ ಇದ್ದ, ಆ ಹುಡುಗ ಗಿಫ್ಟ್ ಮಾಡಿದ್ದಿದ್ದು. ನಮ್ಮ ಮದುವೆ ಕರೆದಿರಲಿಲ್ಲ, ಇನ್ನು ಅವ್ರು ಬಂದಿಲ್ಲ ಅಂತ ಅಂದ್ಬಿಟ್ಟು ನಾವು ಬ್ಯಾಂಗ್ಳೂರಲ್ಲಿ ಸ್ಟೇ ಮಾಡಿದಾಗ ಒಂದು ಸಲ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದರು. ಇನ್ನು ಆವಾಗ ಸುಮ್ಮನೆ ಹೇಗೆ ಬರೋದು ಅಂತ ಅಂದ್ಬಿಟ್ಟು ಗಿಫ್ಟ್ ತಂದಿದ್ದರು. ಇನ್ನು ಇದರಲ್ಲಿ ನಾನು ಸ್ವಲ್ಪ ಇಯರಿಂಗ್ಸ್ ಎಲ್ಲನೂ ಇಟ್ಕೊಂಡಿದ್ದೀನಿ. ನನಗಂತೂ ಅದೇನದು ಗೋಲ್ಡ್ ಬಿಟ್ಟು ಬೇರೆ ಇಯರಿಂಗ್ಸ್ ಎಲ್ಲ ಇಟ್ಕೊಳ್ಳಿಕ್ಕೆ ಇಷ್ಟ ಆಗಲ್ಲ. ಮುಂಚೆ ಪ್ರೀ ವೆಡ್ಡಿಂಗ್ ಟೈಮಲ್ಲಿ, ಇಲ್ಲಾಂದರೆ ಆ ಟೈಮಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿದ್ದೆ. ನಾವೆಲ್ಲ ಹಾಗೆ ಇತ್ತು. ನಮ್ಮಮ್ಮ ಅದನ್ನು ಎಲ್ಲ ಬಾಕ್ಸ್ಗೆ ಹಾಕ್ಕೊಟ್ಟು ಕಳಿಸಿದ್ರು. ಎಲ್ಲವೆಲ್ಲ ಹಾಗೆ ಇಟ್ಟಿದ್ದೆ, ಏನೂ ತೊಗೊಂಡಿರಲಿಲ್ಲ. ಇದು ನನ್ನ ಫ್ರೆಂಡ್ ಅವಾಗೆ ರೆಸಿನ್ ತೋರಿಸಿದ್ನಲ್ಲ, ಆ ರೆಸಿನ್ಗೆ ಗಿಫ್ಟಾಗಿ ಕೊಟ್ಟಿದ್ದರು. ಇದರಲ್ಲಿ ಒಂದು ಪುಟ್ಟು ಹೂವು ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ರೆಸಿನ್ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಒಂದು ಚೈನ್ ಥರ ಮಾಡಿ ಕೊಟ್ಟು ಕಳಿಸಿದ್ರು, ಮೆಮರಿಯಾಗಿರುತ್ತೆ ಅಂತ ಅಂದ್ಬಿಟ್ಟು. ನಾನಂತೂ ಒಂದಿನ ಹಾಕಿದ್ದು ಇಲ್ಲ, ಎಲ್ಲನೂ ಹಾಗೆ ಇಟ್ಟಿದ್ದೆ. ಇನ್ನು ಇವನ್ನೆಲ್ಲ ಒಂದು ಕಡೆ ಇಟ್ಕೊಬಿಡ್ತಾ ಇದ್ದೀನಿ. ಎಲ್ಲ ಒಂದು ಕಡೆ ಇದ್ದರೆ ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು. ನಾನೇನಂದರೆ ಇವಾಗ ಕ್ಲೀನ್ ಮಾಡಿದಾಗ ನೋಡಿದಾಗ ಅಷ್ಟೇ, ಆಮೇಲೆಲ್ಲ ಎಲ್ಲವೆಲ್ಲ ಹಾಗೆ ಬಿಟ್ಟಿರ್ತೀನಿ. ಮತ್ತು ನಾವೇನು ಯೂಸ್ ಮಾಡಲ್ಲ, ಮೇಯ್ನಾಗಿ ಅವು ಯಾವೂ ನಾನು ಯೂಸೇ ಮಾಡಲ್ಲ. ಅದರಿಂದ ಹಂಗೆ ಇದ್ದೋಗ್ಬಿಡುತ್ತೆ. ಆ್ಯಂಡ್ ಇದು ನನ್ನ ಪುಟ್ಟ ಹೇರ್ ಸ್ಟ್ರೈಟ್ನರ್. ಮುಂಚೆ ಅಂದರೆ ಆರ್ಡ್ರ್ ಮಾಡೋದಂತೂ ಸಿಕ್ಕಾಪಟ್ಟೆ, ಮೀಶೋಲ್ಲಿ ಆರ್ಡ್ರ್ ಮಾಡೋದು. ಚೆನ್ನಾಗಿ ಬರುತ್ತೋ ಬರಲ್ವೋ ಅದು ಸೆಕೆಂಡ್ರಿ. ಸುಮ್ಮನೆ ಪುಟ್ಟದಾಗಿದ್ರೂ ಆರ್ಡ್ರ್ ಮಾಡಿಬಿಡ್ತೀವಿ. ಆ ಥರ ಅಂತ ಸಿಕ್ಕಾಪಟ್ಟೆ ವೇಸ್ಟ್ ಮಾಡಿದ್ದೀನಿ. ಆ ಸ್ಟ್ರೈಟ್ನರ್ ಅಂತೂ ಯೂಸೇ ಆಗಲ್ಲ. ಅವಾಗ ಆರ್ಡ್ರ್ ಮಾಡಿದ್ದೆ, ನಾನು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ, ಮತ್ತು ರಿಟರ್ನೂ ಮಾಡಲಿಲ್ಲ ನಾನು.
ನೀವೆಲ್ಲ ನಾವು ಬ್ಯಾಂಗ್ಳೂರಲ್ಲಿದ್ದಾಗ ನನ್ನ ಬರ್ಡೇ ಸೆಲೆಬ್ರೇಷನಾಗ ನನ್ನ ಹಸ್ಬೆಂಡ್ ತಂದಿದ್ದಿದ್ದು. ಅದು ಏನಂದರೆ ನಾನೆಲ್ಲ ಮತ್ತೆ ಅದೇ ಥರ ಜೋಡಿಸ್ಕೊಂಡು ಕ್ಲೀನಾಗಿ ಅದೇ ಥರ ಎತ್ತಿಟ್ಕೊಂಡಿದ್ದೀನಿ. ಮತ್ತೆ ಬೇಕಾದರೆ ಯೂಸ್ ಮಾಡ್ಕೋಬೋದು ಅಂತಂದ್ಬಿಟ್ಟು. ಇನ್ನು ಅವನ್ನೂ ಅಲ್ಲೇ ಇಟ್ಟಿದ್ದೆ ಅಂತಂದ್ಬಿಟ್ಟು ಇನ್ನು ಅವನ್ನೆಲ್ಲ ತೆಗೆದುಬಿಟ್ಟು ಇದು ಬೇಕಾಗಿರೋ ಮಾತ್ರ ಇಟ್ಕೊಂಡೆ. ಆ್ಯಂಡ್ ಹಿಪ್ ಬೆಲ್ಟ್ ನಾನು ಮದುವೆ ಟೈಮಲ್ಲಿ ಹಾಕ್ಕೊಂಡಿದ್ದೆ. ಆ ಹಿಪ್ ಬೆಲ್ಟ್ ಹಾಗೆ ಇತ್ತು. ಅದನ್ನು ಮತ್ತೆ ಮತ್ತೆ ಯೂಸ್ ಮಾಡಲ್ಲ. ವಾಟ್ ಎವರ್ ಇಟ್ ಈಸ್ ಎಲ್ಲನೂ ಒಂದೇ ಸಲ ಯೂಸ್ ಮಾಡೋದಷ್ಟೇ. ಮತ್ತೆ ಮತ್ತೆ ನಾವೆಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗಲ್ಲ. ಅವೆಲ್ಲ ಹಾಗೆ ಇದ್ದೋಗ್ಬಿಡುತ್ತೆ. ಇನ್ನು ಅವೆಲ್ಲ ಇದ್ದರೆ ಇನ್ನು ಅವನ್ನೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ನಾನು ಹಿಪ್ ಬೆಲ್ಟನ್ನ ತೆಗೆದಿಟ್ಟಿದ್ದೀನಿ. ಇನ್ನು ಯಾರಿಗಾದ್ರೂ ಬೇಕಂದರೆ ಯೂಸ್ ಮಾಡ್ಕೋಬೋದು. ಇವಾಗೆಲ್ಲ ಒಬ್ರು ತಪ್ಪು ಯಾರು ಯೂಸ್ ಮಾಡ್ತಾರೆ ಹೇಳಿ? ಅವ್ರ ಪಾಡಿಗೆ ಅವ್ರಿಗೇನಾದ್ರೂ ಅಕೇಷನ್ಸ್ ಇದ್ದಾಗ ತಂದ್ಕೊಬಿಡ್ತಾರೆ. ಇನ್ನು ಎಲ್ಲನೂ ಮತ್ತೆ ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೀನಿ. ಎಲ್ಲ ಇವಾಗ ಜೋಡಿಸಿಟ್ಟಿದ್ದೀವಿ ಅಂದರೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಮತ್ತೆ ಆಲ್ಮೋಸ್ಟ್ ಎಲ್ಲ ಯಥಾತಿಥಿಗೆ ಬಂದುಬಿಟ್ಟಿರುತ್ತೆ. ಇದು ನಮ್ಮ ನೆಟ್ವಿಕಾಗಿ ಚೆನ್ನಾಗಿ ಸಿಗುತ್ತಲ್ಲ, ಡೋರ್ ಓಪನ್ ಮಾಡಲಿಕ್ಕೆ ಕ್ಲೋಸ್ ಮಾಡಲಿಕ್ಕೆ ಅವ್ರಿಗೆ ತುಂಬ ಚೆನ್ನಾಗಿ ಆಗುತ್ತೆ. ಹಾಗಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ತೆಗೆದುಬಿಟ್ಟು ಕೂತ್ಕೊಂಡು ಅಲ್ಲೆಲ್ಲನೂ ಕೆಳಗೆ ತೆಗೆದು ಬಿಸಾಕ್ಬಿಟ್ಟು ಹಂಗೆ ಮಾಡ್ತಾ ಇರ್ತಾರೆ. ಇನ್ನು ಅವ್ರು ಆ ಥರ ಮಾಡ್ತಾರೆ ಅಂತಂದ್ಬಿಟ್ಟು ನಾವು ಹಾಗೆ ಬಿಡ್ಲಿಕ್ಕೆ ಆಗಲ್ವಲ್ಲ. ಆಲ್ಮೋಸ್ಟ್ ಅಲ್ಲಿ ಎತ್ತಿಟ್ಕೊಳ್ಳೋದು ಒಳ್ಳೆಯದು. ಇನ್ನು ಬಾಕ್ಸಸ್ ಎಲ್ಲ ಮತ್ತು ಆ್ಯಸ್ ಯೂಶ್ವಲ್ ಎಲ್ಲನೂ ಜೋಡಿಸ್ಕೊಬಿಡ್ತಾ ಇದ್ದೀನಿ. ಒಂದಮೇಲೆ ಒಂದು ಆ ಥರ ಜೋಡಿಸ್ಕೊತಾ ಇದ್ದೀನಿ. ನಾವು ಏನು ಡೀಪ್ ಕ್ಲೀನ್ ಮಾಡಬೇಕು ಅಂದಾಗ ಈ ಥರ ಮುಂಚೆನೆಲ್ಲ ಒಂದೊಂದು ಸಲ ಮಾಡ್ಕೊಂಡಿದ್ದಾಗ ಅವಾಗ ಸ್ವಲ್ಪ ಈಸಿ ಆಗುತ್ತೆ. ನಾವು ಒಬ್ಬೊಬ್ಬರೇ ಮಾಡ್ಕೋತೀವಲ್ವ ಡೀಪ್ ಕ್ಲೀನ್ ಎಲ್ಲ ಹುಷಾರು ತಪ್ದಿರ ಆಗೋಗ್ಬಿಡ್ತೀವಿ. ಅಷ್ಟೊಂದು ಮನೆಯಲ್ಲಿ ನಾವು ಎಷ್ಟೊಂದು ಥಿಂಗ್ಸ್ನ ತಗೊಂಡ್ರೆ ಮನೆ ಎಷ್ಟೊಂದು ದೊಡ್ಡದಾಗಿದ್ದರೆ ಕ್ಲೀನಿಂಗ್ ಅಷ್ಟೊಂದು ದೊಡ್ಡದಾಗಿ ಆಗುತ್ತೆ. ಮನೆ ಕಟ್ಟೋದು ಎಷ್ಟೊಂದು ಕಷ್ಟ ಅನ್ನೋದು ಗೊತ್ತಿಲ್ಲ. ಬಟ್ ಮನೆ ಕಟ್ಟಿದ ಮನೇನ ಮೇಂಟೈನ್ ಮಾಡ್ತೀವಿ ನೋಡಿ, ಅದಂತೂ ಸಿಕ್ಕಾಪಟ್ಟೆ ಕಷ್ಟ. ಆ್ಯಕ್ಚುಲಿ ದೊಡ್ಡ ದೊಡ್ಡ ಮನೇಲಿ ಇರೋರಿಗೆಲ್ಲ ಕೇಳಿದ್ರೆ ಏನಂತಾರೆ ಅಂದರೆ, ಏನಕ್ಕಂತ ಇಷ್ಟು ದೊಡ್ಡ ಮನೆ ಕಟ್ಕೊಂಡ್ವೋ, ಇಷ್ಟು ದೊಡ್ಡ ಮನೆ ಕಟ್ಕೊಳ್ಳೋದೆಲ್ಲಾದರೂ ಇರಲಿ, ಇದನ್ನು ಕ್ಲೀನಿಂಗ್ ಎಷ್ಟು ಕಷ್ಟ ಆಗ್ಬಿಡ್ತಿದೆಯೋ ಅಂತ ಹೇಳ್ತಾರೆ. ಏನಾದರೂ ಒಂದು ಐಟಮ್ ನಾವು ತಗೊಂಡ್ರೆ ಅದನ್ನು ಮೇಂಟೆನೆನ್ಸ್ ನಮಗೆ ತಗೊಳ್ಳುವಾಗ ಹೇಗೋ ಒಂದು ತೊಗೊಬಿಡ್ತೀವಿ. ಬಟ್ ಮೇಂಟೆನೆನ್ಸ್ ಬರುತ್ತೆ ನೋಡಿ, ಅದು ಕಷ್ಟ. ಅದು ಕ್ಲೀನಿಂಗ್ ಆಗಲಿ ಮತ್ತು ಅದ್ರಿಗೆ ನಾವು ಏನಾದರೂ ಮೇಂಟೆನೆನ್ಸ್ ಮಾಡಬೇಕಾ ಅನ್ನೋದು ಅದು ತುಂಬ ಕಷ್ಟ ಆಗುತ್ತೆ. ಐಟಮ್ನ ಪರ್ಚೇಸ್ ಮಾಡ್ಬೋದು, ಐಟಮ್ನ ಹೇಗೋ ಒಂದು ಪರ್ಚೇಸ್ ಮಾಡಿಬಿಡ್ತೀವಿ. ಬಟ್ ಮೇಂಟೆನೆನ್ಸ್ ಅನ್ನೋದು ತುಂಬ ಕಷ್ಟ. ಆ್ಯಸ್ ಯೂಶ್ವಲ್ ಕ್ಲೀನಿಂಗ್ ಎಲ್ಲ ಮುಗಿದ್ಬಿಡ್ತು. ಇನ್ನು ಮಧ್ಯಾಹ್ನ ಟೈಮ್ ಆಗಿದೆ ಅಂತ ಅಂದ್ಬಿಟ್ಟು ಇನ್ನು ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ಅನ್ನನ ಒಂದು ಕಡೆ ಇಟ್ಬಿಟ್ಟು ಇನ್ನು ಇವತ್ತು ಸಾಂಬಾರು ಏನೂ ಇರಲಿಲ್ಲ. ಹಾಗಾಗಿ ನಾನು ಟೊಮೆಟೊ ಗೊಜ್ಜನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನನಗೆ ಬೇಗ ಆಗಬೇಕು ಅಂದಾಗ ನೆನಪಾಗೋದು ಟೊಮೆಟೊ ಗೊಜ್ಜು. ನನಗೆ ತುಂಬ ಇಷ್ಟ ಟೊಮೆಟೊ ಗೊಜ್ಜು ಅಂದರೆ. ಸ್ವಲ್ಪ ಜನ ನಮ್ಮ ಮನೇಲಿ ನನಗೊಬ್ಳಿಗೆ ಇಷ್ಟ ಟೊಮೆಟೊ ಗೊಜ್ಜು ಅಂದರೆ, ಇನ್ಯಾರಿಗೂ ಇಷ್ಟ ಇಲ್ಲ. ಇರಲಿ ಬಿಡಿ ಇವತ್ತು ಒಂದು ಹೊತ್ತಿಗೆ ಅಲ್ವಾ ಅನ್ನೋ ಥರ ಇವತ್ತು ಟೊಮೆಟೊ ಗೊಜ್ಜನ್ನ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ನಮ್ಮ ಮನೇಲಿ. ಈರುಳ್ಳಿ ಸ್ವಲ್ಪ ಕಮ್ಮಿ ಯೂಸ್ ಮಾಡಮ್ಮ, ಈರುಳ್ಳಿ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಎಲ್ಲ ಒಂದು 70 ರುಪೀಸ್ ಇರಬೇಕು ಅಂತ ಅನ್ಸುತ್ತೆ. 70ನೋ 80ನೋ ಇರಬೇಕು ಅಂತ ಅನಿಸುತ್ತೆ kg. ಹಾಗಾಗಿ ಇವತ್ತು ಒಂದೇ ಈರುಳ್ಳಿನ ತೊಗೊಂಡಿದ್ದೀನಿ. ಎಷ್ಟು ಹಾಕಿದ್ರೂ ಅಷ್ಟೇ ಅಲ್ವಾ ಅನ್ನೋ ಥರ ಒಂದು ಈರುಳ್ಳಿ ಹಾಕಿದ್ರೆ ಸಾಕು ಬಿಡು ಅಂತಂದ್ಬಿಟ್ಟು ಒಂದೇ ಈರುಳ್ಳಿನ ತೊಗೊಂಡು ಇನ್ನೂ ಒಂದು 4 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಇನ್ನು ಹೇಗೋ ನಾವು ಖಾರನೂ ಹಾಕ್ತೀವಲ್ವ, ಅಂದರೆ ಸುಮ್ಮನೆ ನಮ್ಮ ಕವಾಸೆ ಹಾಕ್ತೀವಲ್ವ ಅದೇ ಥರ ಹಾಕ್ತಾ ಇರೋದಷ್ಟೇ, ತುಂಬ ಹಾಕ್ತಾಯಿಲ್ಲ. ಎಲ್ಲ ಒಂದು 4 ಕಾಯಿನ ಹಾಕ್ಕೋತಾ ಇದ್ದೀನಿ ಅಷ್ಟೇ. ನೀವೆಲ್ಲ ಕಟ್ ಮಾಡಿ ಪಕ್ಕಕ್ಕೆ ಇಲ್ಲಿ ಇಟ್ಕೊಬಿಟ್ಟು ಇನ್ನು ನೆಕ್ಸ್ಟ್ ಟೊಮ್ಯಾಟೋನ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮ್ಯಾಟೋನ ಸ್ವಲ್ಪ ಪುಟ್ಟದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋವಾಗ. ಅಂದರೆ ನಮಗೆ ಎಣ್ಣೆಯಲ್ಲೇ ಚೆನ್ನಾಗಿದಾಗ ಆಗಬೇಕಲ್ವ, ಆವಾಗ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ನಾವು ತುಂಬ ದೊಡ್ಡದಾಗಿ ಕಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಮ್ಯಾಶ್ ಎಲ್ಲ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಪುಟ್ಟದಾಗಿ ಕಟ್ ಮಾಡ್ಕೊಂಬಿಟ್ಟಿದ್ದೀವಿ ಅಂದರೆ ಸರಿ ಹೋಗಿಬಿಡುತ್ತೆ. ಇನ್ನು ಈರುಳ್ಳಿ ಆ್ಯಂಡ್ ಹಾಗೆ ಹಸಿಮೆಣ್ಸಿನ್ಕಾಯಿ ಇತ್ತಲ್ವ, ಇನ್ನು ಅದನ್ನು ಬೇರೆ ಪ್ಲೇಟಿಗೆ ತೆಗೆದಿಟ್ಬಿಟ್ಟು ಇನ್ನು ನಾನು ಟೊಮ್ಯಾಟೋನ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಂದು 15-20 ಟೊಮ್ಯಾಟೋನ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಂದೊತ್ತು, ಇಲ್ಲ ಅಂದರೆ ಮತ್ತೆ ಬೇಕಂದ್ರೂ ಹಾಗೆ ಬೇಕಂದರೆ ತೊಗೋಬೋದು, ಅಂದರೆ ಮತ್ತೇನು ತಿನ್ಬೋದು. ಇವಾಗ ಏನು ಆಗ್ಬಿಡ್ತಿದೆ ಅಂದರೆ ಟೊಮ್ಯಾಟೊ ಕಾಯಿ ಎಲ್ಲ ಉಜ್ಜಿ ಅಂತ ಬರುತ್ತೆ. ಸೊ ಅದು ತಿನ್ಕೊಬಿಡ್ತಿದೆ. ನಮ್ಮ ಕಾಯಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ನಾವು ಕಟ್ ಮಾಡಿದ್ದೀವಿ ಅಂದರೆ ಎಷ್ಟು ಹುಳ ಬರುತ್ತೆ ಗೊತ್ತಾ, ಅಷ್ಟೊಂದು ಹುಳ ಆಗಿಬಿಟ್ಟಿದೆ. ನಾನು ಅವಾಗೆ ಕಟ್ ಮಾಡಿದ ಕಾಯಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿತ್ತು, ಬಟ್ ನೋಡಿ ಹುಳ ಇತ್ತು ಒಳಗಡೆ ಎಲ್ಲ. ಹಾಗಾಗಿ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಇವಾಗೆಲ್ಲ ತುಂಬ ಆಗಿಬಿಟ್ಟಿದೆ. ಕಾಯಿ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಟ್ ಕಟ್ ಮಾಡಿದ್ರೆ ಎಲ್ಲ ಹುಳಗಳಿದ್ದಂಗಿರುತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೊಂಡೆ ಇನ್ನೆಲ್ಲ ಕಟ್ ಮಾಡ್ಕೊಬಿಟ್ಟೆ. ಕಟ್ ಮಾಡಿದ್ದೆಲ್ಲ ಆಯಿತು. ಇನ್ನು ಸ್ವಲ್ಪ ಕರಿಬೇವು ತೆಗೆದು ಪಕ್ಕಕ್ಕೆ ಇಟ್ಕೊಬಿಟ್ಟು ಇನ್ನೆರಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಪ್ರಾಸೆಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಮಧ್ಯಾಹ್ನ ಊಟಕ್ಕೇನು ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಸ್ವಲ್ಪ ಬೇಗ ಮಾಡ್ಕೊಬಿಟ್ರೆ ಒಳ್ಳೆಯದು ಅಂತಂದ್ಬಿಟ್ಟು ಇನ್ನು ಹಾಗೆ ಸ್ವಲ್ಪ ಕಡಲೆ ಬೀಜನ ಹುರ್ಕೊಂಡು ಇನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಒಂದು ಪ್ಯಾನ್ ಇಟ್ಕೊಬಿಟ್ಟು ಇನ್ನು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಒಂಚೂರು ಆಯಿಲ್ ತುಂಬಾ ತೊಗೊಳುತ್ತೆ. ಒಂದು 4 ಟೇಬಲ್ ಸ್ಪೂನ್ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಅದು ಚಿಟಪಟ ಅಂತ ಆದಮೇಲೆ ಸ್ವಲ್ಪ ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಲೈಟಾಗಿ ಗೋಲ್ಡನ್ ಕಲರ್ ಬರುತ್ತಲ್ವ, ಇನ್ನು ಅಷ್ಟವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಬೇಕಾದರೆ ನಾನು ತುಂಬ ಈರುಳ್ಳಿನೂ ಯೂಸ್ ಮಾಡ್ಕೋಬೋದು. ನಾನು ಅಷ್ಟೊಂದೇನು ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ, ಸಾಕ್ಬಿಡು ಒಂದೇ ಅಂತ ಅಂದ್ಬಿಟ್ಟು. ಇವಾಗ ಪ್ರೈಸಸ್ ಜಾಸ್ತಿ ಆಗ್ತಿದೆ ಅಲ್ವಾ, ಸೊ ಆ ರೀಸನಿಂದ ಇವಾಗ ಈರುಳ್ಳಿಗಳು ಯಾರಿಗಾದರೂ ಇದ್ದರೆ ಅವ್ರಿಗೆ ಒಳ್ಳೆ ರೇಟ್ ಸಿಗುತ್ತೆ. ನಮಗೆ ಗೊತ್ತಾಗಲ್ಲ ಯಾವಾಗ ರೇಟ್ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದೆಲ್ಲ. ಅದೆಲ್ಲ ಒಂದು ಫ್ಲೋ ಅಲ್ಲಿ ನಡೀತಾ ಇರುತ್ತೆ ಅಷ್ಟೇ. ನಮ್ಗೆ ಲಕ್ಕಿದ್ರೆ ಬರುತ್ತೆ ಅಷ್ಟೇ, ಕಷ್ಟಪಡೋದಂತೂ
ನಿಲ್ಸಕ್ಕಾಗಲ್ಲ. ಒಂದು ಫ್ಲೋವಲ್ಲಿ ನಾವು ಕಷ್ಟಪಡ್ತಾ ಇದ್ದರೆ ಒಂದಲ್ಲದೆ ಇದ್ರೂ ಇನ್ನೊಂದಲ್ಲಿ ಬರುತ್ತೆ ಅನ್ನೋ ಥರ ಕಷ್ಟಪಡ್ಕೊಂಡು ಹೋಗ್ತಾ ಇರೋದಷ್ಟೇ. ಇನ್ನು ಟೊಮ್ಯಾಟೊನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಬಿಟ್ಟು ಪ್ಲೇಟ್ ಮುಚ್ಕೊಂಡು ಎಲ್ಲ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಟ್ಟರೆ ಸರಿ ಹೋಗಿಬಿಡುತ್ತೆ. ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊತಾ ಇರಬೇಕು. ಅದು ಟೊಮ್ಯಾಟೊ ನೀರು ಬಿಡುತ್ತಲ್ಲ, ಟೊಮೆಟೊ ನೀರೆಲ್ಲ ಬಿಟ್ಟು ಆದಮೇಲೆ ಕಂಪ್ಲೀಟಾಗಿ ಮ್ಯಾಶ್ ಆಗಿಬಿಟ್ಟು ಒಂದು ಸ್ವಲ್ಪ ಗಟ್ಟಿಯಾದಂಗೆ ಆಗುತ್ತೆ. ಈ ಥರ ಆಗುತ್ತೆ. ಈ ಥರ ಆಗೋವರೆಗೂ ಬಿಟ್ಟರೆ ಸರಿ ಹೋಗಿಬಿಡುತ್ತೆ. ಅಂದರೆ ಕಂಪ್ಲೀಟಾಗಿ ಮ್ಯಾಶ್ ಆಗೋವರೆಗೂ ಬಿಟ್ಟೆ ನೋಡಿ ಈ ಥರ ಮ್ಯಾಶ್ ಆಗಿದೆ. ಸೊ ಇದರಲ್ಲಿ ನಾವು ನೆಕ್ಸ್ಟ್ ಮತ್ತೆ ಕಡಲೆಬೀಜ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಇನ್ನು ಆ ಕಡಲೆಬೀಜ ಪೌಡ್ರನ್ನ ಸೇರಿಸ್ಕೊಬಿಟ್ಟು ಇನ್ನು ಅರಿಶಿನ ಪುಡಿ ಸ್ವಲ್ಪ, ಧನಿಯಾ ಪುಡಿ ಸ್ವಲ್ಪ, ಸ್ವಲ್ಪ ಖಾರ ಪುಡಿ, ಹಾಗೆ ಸ್ವಲ್ಪ ಜೀರೆ ಮೆಂತ್ಯ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಬಿಟ್ಟು ಪ್ಲೇಟ್ ಇಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು. ಅದೆಲ್ಲ ಕುದಿಯುತ್ತಲ್ಲ, ಅದಾದಮೇಲೆ ಎಣ್ಣೆ ಮೇಲೆ ಬರೋವರೆಗೂ ಇದು ಮಾಡ್ಕೊಬಿಟ್ರೆ ಸರಿ ಹೋಗ್ಬಿಡುತ್ತೆ. ಮೇಲೆ ಬಂದು ಆದಮೇಲೆ ನಾವು ಸ್ಟವ್ನ ಆಫ್ ಮಾಡ್ಕೊಬಿಡೋದಷ್ಟೇ. ನಮಗೆ ಟೇಸ್ಟಿಯಾಗಿರೋ ಟೊಮೆಟೊ ಗೊಜ್ಜು ರೆಡಿ ಆಗಿಬಿಡುತ್ತೆ. ಒಂದು ಸಲ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತಂದ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಿಮಗೆ ವೀಡಿಯೋನು ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಇನ್ನು ನಮಗೇನಾದರೂ ಕ್ಲೀನಿಂಗ್ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಖಂಡಿತ ನೆಕ್ಸ್ಟ್ ಟೈಮ್ ಮಾಡೋಣ. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ಬಿಡೋಣ. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಇನ್ನು ನೋಡ್ತಾ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ಆಗಲಿ, ಪ್ರತಿಯೊಂದು ಲೈಕ್, ಪ್ರತಿಯೊಂದು ಕಮೆಂಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ರೆಸಿಪಿ ಖಂಡಿತ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸೋದು ಮರೆತೋಗ್ಬಿಡಿ. ಸೊ ಟೊಮೆಟೊ ಗೊಜ್ಜು ಸೂಪರ್ ಟೇಸ್ಟಿ ಟೊಮೆಟೊ ಗೊಜ್ಜು ರೆಡಿ ಆಗಿಬಿಡ್ತು. ಚಪಾತಿ, ದೋಸೆ, ಇಡ್ಲಿ, ಇಲ್ಲಾಂದರೆ ನಮಗೆ ಅನ್ನಕ್ಕೆ, ಮುದ್ದಕ್ಕೆ ಸೂಪರಾಗಿರುತ್ತೆ. ತುಂಬ ಸಿಂಪಲ್ ಆಗಿರುತ್ತೆ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬೇಗ ಆಗಿಬಿಡೋ ಥರ ಇರುತ್ತೆ. ಓಕೆನಾ? ಒಂದು ಸಲ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು.